श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरुं विजेतां भुवि न्यस्तात्मीयभरं वरप्रदगुरौ वैराग्यभाग्यो रथो वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेलिनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितम् सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनेत्रोत्पलश्रीसरदपरिचयादेशसंवर्धमानः नाभीनाळीकरिङ्कण्मधुकरपटली दत्तहस्तावलम्बः अस्माकं सम्पदोघानविरलतुलसीदाम सञ्जातभूमा कालिन्दी कान्तिहारी कलेतु वपुषः काಳಿಮಾ कैटभारेः श्रीमते निगमान्तमहादेशिकाय नमः। ದಿನ ಶ್ಲೋಕದಲ್ಲಿ ಅದ್ವೈತ ಪಕ್ಷದ ಇವಾಗ ಮೋಕ್ಷ ಸ್ವರೂಪವನ್ನೇ ವಿಚಾರ ಮಾಡ್ತಾ ಇರೋದು. ಮೋಕ್ಷ ಸ್ವರೂಪದಲ್ಲಿ ಇನ್ನೂ ಅನೇಕ ವಿಚಾರಗಳು ಮುಂದೆ ಇಲ್ಲಿ ಸ್ವಾಮಿ ದೇಶಿಕನ್ ತೆಗೆದು ಪರೀಕ್ಷೆ ಮಾಡಿ ಸಿದ್ಧಾಂತವನ್ನ ಸ್ಥಾಪನೆ ಮಾಡ್ತಾರೆ. ಈ ಗ್ರಂಥದಲ್ಲಿ ಸ್ವಾಮಿ ದೇಶಿಕನ್ ಬಹಳ ನಿಷ್ಕರ್ಷಕವಾಗಿ ಸಿದ್ಧಾಂತವನ್ನ ಹೇಳ್ತಾರೆ. ಕಡೆಯಲ್ಲಿ ಹೇಳುವಾಗ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಈ ಗ್ರಂಥದಲ್ಲಿ ನಾನು ನಿಷ್ಕರ್ಷೆ ಮಾಡಿರುವ ಸಿದ್ಧಾಂತ ರಾಮಾನುಜರ ಸಿದ್ಧಾಂತ, ಯಾರು ಇದನ್ನು ತಳ್ಳಿ ಹಾಕಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಯಾವ ವಾದದಿಂದಲೂ ಪ್ರಾಮಾಣಿಕವಾಗಿ ಅದಕ್ಕೆ ಅನುಗುಣವಾದ ವಾದಗಳಿಂದ ನಾನು ನಿಷ್ಕರ್ಷೆ ಮಾಡಿ ಹೇಳಿದ್ದೀನಿ ಅಂತ ಕಡೆಯಲ್ಲಿ ಸ್ವಾಮಿ ದೇಶಿಕನ್ನೇ ಹೇಳ್ಕೊತಾರೆ. ಹಾಗೆ ಮೋಕ್ಷ ಸ್ವರೂಪ ಅನ್ನೋದು ಬಹಳ ಪ್ರಧಾನವಾದದ್ದು. ಪ್ರಯೋಜನ ಮನುದ್ದಿಶ್ಯ ಮಂದೋಪಿ ಪ್ರವರ್ತತೆ ಅನ್ನೋದು ಪ್ರಸಿದ್ಧವಾದ ಒಂದು ವಾಕ್ಯ. ಅದರಲ್ಲಿ ಯಾರೂ ಪ್ರಯೋಜನವಿಲ್ಲದೆ ಯಾವ ಕೆಲಸವನ್ನು ಮಾಡೋದಿಲ್ಲ. ಆದ್ದರಿಂದ ಮೋಕ್ಷವೇ ಉದ್ದೇಶ ಅಂತ ಹೇಳಿದ್ರೆ 4 ಪುರುಷಾರ್ಥಗಳಲ್ಲಿ ನಿತ್ಯವಾದ ನಿರಂತರವಾದ ಪುರುಷಾರ್ಥ ಮೋಕ್ಷವೇ ಹೇಳಿದ್ರೆ ಮೋಕ್ಷ ಸ್ವರೂಪ ಏನು ಅನ್ನೋದನ್ನು ನಿರೂಪಣೆ ಮಾಡಬೇಕು. ದರ್ಶನಗಳಲ್ಲಿ ಆ ಮೋಕ್ಷ ಸ್ವರೂಪವನ್ನ ನಿರೂಪಣೆ ಮಾಡಿದ್ರೇನೆ ಅದನ್ನು ನೋಡಿ ಆ ಉಪಾಯವನ್ನ ತಿಳಿದುಕೊಂಡು ಅನುಷ್ಠಾನ ಮಾಡಬೇಕು ಅನ್ನುವಂತಹ ಆಸೆ ಬರುತ್ತೆ ಸಾಧಕರಿಗೆ. ಇಂತಹ ಮೋಕ್ಷ ಸ್ವರೂಪವನ್ನು ಪಡೆದುಕೊಳ್ಬೇಕು ಆಸೆ ಬಂದಾಗ ಉಪಾಯ ಅನುಷ್ಠಾನವು ಸಾಧ್ಯವಾಗುತ್ತೆ. ಆದ್ದರಿಂದ ಮೋಕ್ಷ ಸ್ವರೂಪ ಅನ್ನೋದು ಬಹಳ ಪ್ರಧಾನವಾದದ್ದು. ಅನುಷ್ಠಾನದಲ್ಲಿ ಕಡೆಯಲ್ಲಿ ಬರುತ್ತೆ. ಆದರೆ ಜ್ಞಾನದಲ್ಲಿ ಮೋಕ್ಷ ತಿಳಿದುಕೊಂಡ್ರೇನೆ ಬ್ರಹ್ಮ ಜಿಜ್ಞಾಸೆ ಅನ್ನೋದೇ ಆರಂಭವಾಗುತ್ತೆ. ಅನಿತ್ಯವಾದ ಫಲಗಳು, ಅಸ್ಥಿರವಾದ ಫಲಗಳು ಕರ್ಮದಿಂದ ಬರುತ್ತೆ. ಮೋಕ್ಷದಲ್ಲಿ ಬ್ರಹ್ಮಜ್ಞಾನದಿಂದ ಸ್ಥಿರವಾದ ಫಲ ಬರುತ್ತೆ ಅಂತ ತಿಳಿದವನಿಗೆ ಬ್ರಹ್ಮ ಜಿಜ್ಞಾಸೆಯೇ ಆರಂಭವಾಗುತ್ತೆ. ಆಗಲೇ ಬ್ರಹ್ಮಸೂತ್ರಗಳ ಅಧ್ಯಯನ ಆರಂಭ. ಆದ್ದರಿಂದ ಅದುವೇ ಮೊದಲ ಹಂತ, ಅದು ಪೂರ್ವ ವೃತ್ತ. ಅಥಾತಃ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಹೇಳಿದಾಗ
ಅಥ ಅತಃ ಅದೇ ಕಾರಣದಿಂದ ಪೂರ್ವವೃತ್ತ ಏನು ಅಂತ ಹೇಳಿದ್ರೆ ಕರ್ಮದಿಂದ ಅನಿತ್ಯವಾದ ಅಸ್ಥಿರವಾದ ಫಲಗಳು ಅಂತ ತಿಳಿಯೋದು. ಆದ್ದರಿಂದ ಅದರಲ್ಲಿ ಮೋಕ್ಷದಲ್ಲಿ ಆಸೆ ಇರುವವನಿಗೆ ನಿರಂತರವಾದ ಫಲ ಅಂತ ಹೇಳ್ತಾರೆ. ಮೋಕ್ಷ ಸ್ವರೂಪ ಏನು ಅದರಲ್ಲಿ ತುಂಬ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಅದ್ವೈತ ದರ್ಶನದಲ್ಲಿ ಅದನ್ನು ನಿರೂಪಣೆ ಮಾಡುವುದು ಬಹಳ ಕಷ್ಟ. ಮೋಕ್ಷ ಸ್ವರೂಪ ಅನ್ನೋದು ಬ್ರಹ್ಮವೇ ಒಂದೇ ಸತ್ಯ ಅಂತ ಇರುವಾಗ ಜ್ಞಾನ ಒಂದೇ ಸತ್ಯ. ಬ್ರಹ್ಮ ಅನ್ನೋದು ಕೇವಲ ಜ್ಞಾನ ಅಷ್ಟೇ, ಚಿನ್ಮಾತ್ರ ಶುದ್ಧ ಬ್ರಹ್ಮ, ಅದುವೇ ಮೋಕ್ಷ. ಆ ಬ್ರಹ್ಮಕ್ಕೆ ಅವಿದ್ಯೆ ಬಂದು ಪ್ರಪಂಚ ಅನ್ನುವುದು ಭ್ರಮೆಯ ರೂಪದಲ್ಲಿ ತೋರ್ತಾ ಇದೆ. ಈ ಅವಿದ್ಯೆಯನ್ನು, ಈ ಪ್ರಪಂಚದ ಭ್ರಮೆ ಭೇದ ವಾಸನೆಯನ್ನು ಬಹಳ ಅನಾದಿ ಕಾಲದಿಂದ ಬರ್ತಾ ಇದೆ, ಅನುಭವಿಸ್ತಾ ಇದೆ. ಈ ಬ್ರಹ್ಮವು ಜೀವರುಗಳ ರೂಪದಲ್ಲಿ ಅಂತಃಕರಣ ವೃತ್ತಿ ಅಂತ ಒಂದೊಂದು ದೇಹದಲ್ಲಿಯೂ ಅವರವರ ಅಂತಃಕರಣದಲ್ಲಿ ಬ್ರಹ್ಮದ ಚೈತನ್ಯ ಪ್ರತಿಫಲನವಾಗಿ ಎಲ್ಲರೂ ಸುಖ ದುಃಖಗಳನ್ನೆಲ್ಲ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಇದು ಅವಿದ್ಯೆಯ ಕಾರಣ, ಇದು ಸತ್ಯವಲ್ಲ ಅಂತ ತಿಳಿದ್ರೆ ಹೋಗ್ಬಿಡುತ್ತೆ. ಆಗ ಬರೀ ಬ್ರಹ್ಮ ಒಂದೇ ಇರುತ್ತೆ, ಜ್ಞಾನ ಒಂದೇ ಉಳಿಯುತ್ತೆ ಅಂದರು. ಅದುವೇ ಮೋಕ್ಷ. ದುಃಖವೆಲ್ಲ ಜೀವಾತ್ಮರಿಗೆ ನಾನು ಸತ್ಯವಲ್ಲ ಅನ್ನೋದು, ಅವರು ಬ್ರಹ್ಮ ಒಂದೇ ಸತ್ಯ ಅಂತ ತಿಳ್ಕೊಂಡ್ರೆ ನಾನು ಸತ್ಯ ಅನ್ನೋ ಭ್ರಮೆ ಹೋಗುತ್ತೆ. ಹಗ್ಗದಲ್ಲಿ ಸರ್ಪ ಅಂತ ತಿಳಿದಾಗ ಸರ್ಪ ಸತ್ಯ ಅಂತ ತಿಳಿದಿರ್ತೀವಿ, ಅದು ಭ್ರಮೆ. ಹಗ್ಗ ಒಂದೇ ಇರೋದು, ಸರ್ಪ ಇಲ್ಲ ಅಂತ ತಿಳಿದಾಗ ಸರ್ಪ ಭ್ರಮೆ ಹೋಗ್ಬಿಡುತ್ತೆ. ಹಗ್ಗ ಒಂದೇ ಇರುವುದು ಅನ್ನುವ ಜ್ಞಾನವೇ ಸರ್ಪಭ್ರಮೆಯ ನಿವೃತ್ತಿಗೆ ಕಾರಣ. ಆದ್ದರಿಂದ ಅಲ್ಲಿ ಅಜ್ಞಾನಕ್ಕೆ ವಿಷಯ ಯಾವುದು ಅಂತ ಹೇಳಿದ್ರೆ, ಜ್ಞಾನ ಉಂಟಾಗಬೇಕಾದ್ರೆ ರಜ್ಜುವಿನ ಜ್ಞಾನ ಬರಬೇಕು. ರಜ್ಜುವಿನ ಜ್ಞಾನ ಬಂದಾಗ ಸರ್ಪಭ್ರಮೆ ಹೋಗುತ್ತೆ. ಆದರೆ ಬ್ರಹ್ಮ ಅವೇದ್ಯವಾದದ್ದು, ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅಂದರು. ತಿಳಿಯುವಂತಹ ಇನ್ನೊಬ್ಬ ಸತ್ಯವಾದ ಜೀವಾತ್ಮನಿಲ್ಲ, ಅವನು ಕೂಡ ಮಿಥ್ಯೆಯೇ. ಶಾಸ್ತ್ರವು ಮಿಥ್ಯೆ, ಅದರಿಂದ ಬರುವ ಜ್ಞಾನವು ಮಿಥ್ಯೆ. ಇದೆಲ್ಲ ಇರುವಾಗ ಮೋಕ್ಷ ಅನ್ನುವುದನ್ನು ಹೇಗೆ ನಿರೂಪಣೆ ಮಾಡ್ತೀರಾ? ತುಂಬ ಕಷ್ಟವಾದ ವಿಷಯ ಇದು ಮಾಡುವಂಥದ್ದು. ಅದರಲ್ಲಿ ಹಿಂದಿನ ಶ್ಲೋಕದಲ್ಲಿ ನಿವೃತ್ತಿ ನಿರ್ವಿಶೇಷದಲ್ಲಿ ಸಂಸಾರ ನಿವೃತ್ತಿ ಸ್ವರೂಪ ಅನುಪಪತ್ತಿ ಅಂತ ಹೇಳಿದ್ರು. ಆ ಒಂದು ಜ್ಞಾನ ಇದೆಯಲ್ಲ, ನಿವರ್ತಕ ಜ್ಞಾನ, ಆ ನಿವರ್ತಕ ಜ್ಞಾನಕ್ಕೆ ಯಾವುದು ವಿಷಯ? ಜ್ಞಾನಕ್ಕೆ ಒಂದು ವಿಷಯವಿರಬೇಕು. ಯಾವುದು ಜ್ಞಾನಕ್ಕೆ ವಿಷಯ ಅನ್ನೋದನ್ನು ನಿರೂಪಣೆ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಸ್ಥಾಪನೆ ಮಾಡಿದ್ರು. ಪರಬ್ರಹ್ಮವೇ ವಿಷಯವೇ ಅಂದರೆ ಪರಬ್ರಹ್ಮ ವಿಷಯವಾಗೋದಿಲ್ಲ, ಅದಕ್ಕಿಂತ ಬೇರೆ ಯಾವುದಾದ್ರೂ ವಿಷಯವೇ ಇಲ್ಲ. ಅವಿದ್ಯೆಯಿಂದ ವಿಶಿಷ್ಟವಾದ ಬ್ರಹ್ಮ ವಿಷಯವೇ? ಯಾವುದು ವಿಷಯ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಎಲ್ಲದರಲ್ಲಿಯೂ ಅವರಿಗೆ ಕಷ್ಟ ಬರುತ್ತೆ. ಎಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಆ ಒಂದು ಕಷ್ಟ ಬರುತ್ತೆ. ಅದೇ ರೀತಿಯಲ್ಲಿ ನಿವರ್ತಕ ಜ್ಞಾನ ಎಲ್ಲಿ ಇರುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಯಾರಿಗೂ ಉಂಟಾಗುತ್ತೆ? ಸರ್ಪಭ್ರಮೆ ಒಬ್ಬ ನಿಜವಾದ ಜೀವನಿಗೆ ಉಂಟಾಗಬೇಕು. ಒಬ್ಬ ಮನುಷ್ಯನಿಗೆ ರಜ್ಜುವಿನಲ್ಲಿ ಸರ್ಪಭ್ರಮೆ ಉಂಟಾದಾಗ ಅಜ್ಞಾನಕ್ಕೆ ಆ ಮನುಷ್ಯನೇ ಆಶ್ರಯ. ಮನುಷ್ಯನಲ್ಲಿ ಉಂಟಾಗುತ್ತೆ ಅಜ್ಞಾನ, ಭ್ರಮೆ, ಸರ್ಪಭ್ರಮೆ ಅನ್ನೋದು ಮನುಷ್ಯನಲ್ಲಿ ಉಂಟಾಗುತ್ತೆ, ರಜ್ಜುವಿನಲ್ಲಿ ಉಂಟಾಗೋದಿಲ್ಲ. ಇಲ್ಲಿ ರಜ್ಜುವಿನ ಸ್ಥಾನದಲ್ಲಿ ಬ್ರಹ್ಮ ಇರೋದು, ಮನುಷ್ಯನ ಸ್ಥಾನದಲ್ಲಿ ಮಿಥ್ಯೆಯಾದ ಜೀವ ಇದ್ದಾನೆ, ಜೀವನೇ ಇಲ್ಲ ಅಲ್ಲಿ. ಆ ಸರ್ಪಭ್ರಮವೂ ಮಿಥ್ಯೆ, ಜೀವಾತ್ಮನೂ ಮಿಥ್ಯೆ, ಅಜ್ಞಾನವೂ ಮಿಥ್ಯೆ, ರಜ್ಜು ಒಂದೇ ಸತ್ಯ. ಅಲ್ಲಿ ತಿಳಿಯಕ್ಕಾಗದೇ ಇರುವಂತಹ ಒಂದು ರಜ್ಜು ಅನ್ನೋದಿದೆ, ಒಂದು ಪದಾರ್ಥ, ಬ್ರಹ್ಮ ಜ್ಞಾನ. ಎಷ್ಟು ಕಷ್ಟ ಇದು ನಿರೂಪಣೆ ಮಾಡೋದು, ಬಹಳ ಕಷ್ಟವಾದ ವಿಷಯ. ನಿವರ್ತಕ ಜ್ಞಾನ ಎಲ್ಲಿರುತ್ತೆ? ಅದಕ್ಕೆ ಯಾವುದು ಆಶ್ರಯ? ನಿವರ್ತಕ ಜ್ಞಾನ ಅಂದರೆ ಅವಿದ್ಯೆಯನ್ನು ತಳ್ಳಿ ಹಾಕುವಂತಹ ಜ್ಞಾನ. ಅವಿದ್ಯೆ, ಪ್ರಪಂಚ ಭ್ರಮೆ ಅನ್ನೋದು ಅಜ್ಞಾನ. ಈ ಪ್ರಪಂಚ ಭ್ರಮೆಯನ್ನು ಒಂದು ಜ್ಞಾನವು ಹೋಗಿಸ್ಬೇಕು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅನ್ನೋ ಜ್ಞಾನ ಹೋಗಿಸ್ಬೇಕು. ಅದನ್ನು ಇದೆಲ್ಲ ಭ್ರಮೆ ತಿಳಿದಾಗ ಆ ಅಜ್ಞಾನವನ್ನು ಹೋಗಿಸುತ್ತೆ. ಆ ಜ್ಞಾನ ಎಲ್ಲಿರುತ್ತೆ? ಯಾರು ಉಂಟಾಗುತ್ತೆ? ಎಲ್ಲೋ ಒಂದು ಆಶ್ರಯವಾಗಿರ್ಬೇಕಲ್ಲ ಜ್ಞಾನಕ್ಕೆ. ಆಶ್ರಯವೇ ಇಲ್ಲದೆ ಇರೋಕ್ಕೆ ಸಾಧ್ಯವಿಲ್ಲ. ಅಜ್ಞಾನಕ್ಕೆ ನಿವರ್ತಕ ಜ್ಞಾನ ಅಂತ ಹೆಸರು. ಅದು ಎಲ್ಲಿರುತ್ತೆ? ಯಾವುದು ಆಶ್ರಯ ಅನ್ನೋದು ವಿಷಯ. ಇಲ್ಲಿ ಒಂದೊಂದು ಶಾಸ್ತ್ರೀಯವಾದ ರೀತಿಯಲ್ಲಿ ವಿಚಾರ ಮಾಡುವಾಗ ಇದೆಲ್ಲವನ್ನು ವಿಚಾರ ಮಾಡ್ತಾರೆ.
ಅದರಲ್ಲಿ ಇಲ್ಲಿ ಅಂತ್ಯಜ್ಞಾನಸ್ಯ ಜೀವ ಸ್ಥಿತಿಪದಮಥವಾ ಕೇವಲಂ ಬ್ರಹ್ಮತೆ ಸ್ಯಾತ್ ಆದ್ಯೆ ತೇನೈವ ಬಾಧ್ಯಃ ನ ತದುಪಜನಯೇದ್ಧಿ ಸ್ಥಿತೌ ಕಿಂ ತತಃ ಅಸ್ಯ ಅಂತ್ಯೆ ಸತ್ಯಾನೃತಾ ವಾ ತದಧಿಕರಣತಾ ನಾದ್ಯ ಇಷ್ಟಃ ಪರಸ್ಮಿನ್ ತತ್ಕ್ಲೃಪ್ತ್ಯಾ ದೇಹೆ ಅಯೋಗಃ ತದಿಹ ವಿಮೃಶತಾಂ ಕಿಂ ನ ದುಷ್ಟಂ ತ್ವದಿಷ್ಟಂ. ಕಡೆಯಲ್ಲಿ ಒಂದು ಪ್ರಶ್ನೆ ಹಾಕಿದ್ರು, ಕಿಂ ತ್ವದಿಷ್ಟಂ ನ ದುಷ್ಟಂ, ನಿಮಗೆ ಇಷ್ಟವಾದನ್ನು ಸಾಧಿಸಕ್ಕೆ ಹೋಗ್ತಿರಲ್ಲ, ಅದ್ರ ದೋಷ ಇಲ್ಲ ಅಂತ ಇಲ್ವೇ, ದೋಷ ಇಲ್ವೇ, ನೀವೇ ಹೇಳಿ ಅಂತಾರೆ. ತ್ವದಿಷ್ಟಂ ದುಷ್ಟಂ ಕಿಂ ನ ನ ದುಷ್ಟಂ ಕಿಂ ಅಂತ, ದೋಷ ಇಲ್ವೇ, ಅದರಲ್ಲಿ ನಿಮ್ಗೆ ಇಷ್ಟವಾದದ್ದು ದೋಷ ಇದೆ ಅನ್ನೋದು ನಿಮ್ಗೆ ತಿಳಿಯೋದಿಲ್ವೇ, ತಿಳಿತಾ ಇಲ್ವೇ, ಸ್ಪಷ್ಟವಾಗಿ ತಿಳಿತಾ ಇದೆಯಲ್ಲ ಅಂತ ಪ್ರಶ್ನೆ ಹಾಕ್ತಾರೆ ಅದರಲ್ಲಿ. ಅಂತ್ಯಜ್ಞಾನಸ್ಯ ಜೀವ ಸ್ಥಿತಿಪದಂ ಅಥವಾ ಕೇವಲಂ ಬ್ರಹ್ಮ. ಅಂತ್ಯಜ್ಞಾನಸ್ಯ ತೇ ಜೀವ ಅಥವಾ ಕೇವಲಂ ಬ್ರಹ್ಮ ಸ್ಥಿತಿಪದಂ. ಜೀವಂ ವಾ ಕೇವಲಂ ಬ್ರಹ್ಮ ವಾ ಸ್ಥಿತಿಪದಂ. ಜೀವನೋ ವಿಷಯವೇ, ಜೀವನೇ ಆಶ್ರಯವೇ. ಸ್ಥಿತಿ ಪದಂ ಅಂದರೆ ಎಲ್ಲಿ ಇದೆ ಅಂತ ಅರ್ಥ. ಪದಂ ಅಂದರೆ ಆಶ್ರಯ, ಸ್ಥಿತಿ ಎಲ್ಲಿ ಇರೋದು ಸ್ಥಿತಿ ಪದ ಅಂತ ಹೇಳಿದ್ರೆ ಎಲ್ಲಿ ಇದೆಯೋ ಅಲ್ಲಿ ಅಂತ ಅರ್ಥ, ಆಶ್ರಯವಾಗಿರೋದು. ಅಂತ್ಯಜ್ಞಾನಸ್ಯ ಮೋಕ್ಷಕ್ಕೆ ಹೇತುವಾದ ಜ್ಞಾನ. ಅಂತ್ಯಜ್ಞಾನಸ್ಯ ಜೀವ ಅಥವಾ ಕೇವಲಂ ಬ್ರಹ್ಮತೆ ಸ್ಥಿತಿಪದಂ ಸ್ಯಾತ್. ಮೋಕ್ಷಕ್ಕೆ ಕಾರಣವಾದ ಜ್ಞಾನ, ಆ ಜ್ಞಾನಕ್ಕೆ ಜೀವಾತ್ಮನು ಆಶ್ರಯನೇ ಅಥವಾ ಕೇವಲಂ ಬ್ರಹ್ಮ ಅಂದರೆ ನಿರ್ವಿಶೇಷ ಬ್ರಹ್ಮ. ಕೇವಲ ಬ್ರಹ್ಮ ಆಶ್ರಯವೇ, ನಿರ್ವಿಶೇಷ ಬ್ರಹ್ಮ ಆಶ್ರಯವೇ. ಮೊದಲದ ವಿಕಲ್ಪದಲ್ಲಿ ಏನು ಪ್ರಶ್ನೆ ಅಂದರೆ ಆದ್ಯೆ ತೇನೈವ ಬಾಧ್ಯ ತತ್ ನ ಉಪಜನಯೇತ್. ಜೀವಾತ್ಮನೇ ಆಶ್ರಯ ಅಂತ ಹೇಳಿದ್ರೆ ಜೀವಾತ್ಮ ಬಂದಿರೋದೇ ಅವಿದ್ಯೆಯಿಂದ. ಜೀವಭಾವ ಅವಿದ್ಯೆ ಆದ್ಮೇಲೆ ಬಂದಿರೋದು. ಜೀವಕ್ಕೂ ಮೊದಲು ಅವಿದ್ಯೆ ಅನಾದಿ ಕಾಲದಿಂದ ಇದೆ. ಅವಿದ್ಯೆ ಜೀವಭಾವವು ಅನಾದಿ ಇದೆ, ಎರಡೂ ಅನಾದಿ ಆಗ್ಬಿಡುತ್ತೆ ಅಲ್ಲಿಗೆ. ಜೀವಭಾವ ಬರೋದೇ ದೋಷ. ಜೀವನ ಇಲ್ಲವಲ್ಲ, ಇಲ್ಲೇ ಇರೋದ್ರಿಂದ ಅದು ದೋಷ. ಅವಿದ್ಯೆಯಿಂದಲೇ ಜೀವಭಾವ ಬಂದಿದೆ. ಆ ಅವಿದ್ಯೆ ಜೀವನಲ್ಲೇ ಹೇಗಿರಕ್ಕೆ ಸಾಧ್ಯ? ಹಾಗೆಯೇ ಅದನ್ನು ಹೋಗಿಸುವಂತಹ ಜ್ಞಾನವು ಜೀವನಲ್ಲಿದ್ದಾನೆ ಅಂದರೆ ಆ ಜೀವನು ಆವಿದ್ಯಕನಾದವನು, ಮಿಥ್ಯೆ. ಜೀವಾತ್ಮನೇ ಸರ್ವಮಿಥ್ಯಾತ್ವ ಜ್ಞಾನಕ್ಕೆ ಆಶ್ರಯ ಅಂದರೆ ತನ್ನನ್ನು ತಾನೇ ಹೋಗಿಸ್ಕೊಳ್ಬೇಕು ಅವನು. ಮೊದಲನೇ ಪಕ್ಷದಲ್ಲಿ ತನ್ನನ್ನೇ ನಿವೃತ್ತಿಗೊಳಿಸುವ ಜ್ಞಾನವನ್ನು ತಾನೇ ಸಂಪಾದನೆ ಮಾಡಲು ಯಾರು ಪ್ರಯತ್ನ ಮಾಡೋದಿಲ್ವಲ್ಲ. ಇದು ಒಂದು ಸ್ವಲ್ಪ ಸ್ವಾರಸ್ಯವಾದ ವಾದ. ಇಲ್ಲಿ ಪ್ರಯತ್ನ ಇಲ್ಲದೇ ಇರೋವನು ತನ್ನ ತಾನೇ ಹೋಗಿಸ್ಕೊಳ್ಳೋ ಅಂತ ಜ್ಞಾನ ಪಡೆದುಕೊಳ್ಬೇಕು ಅಂತ ತಾನೇ ಪ್ರಯತ್ನ ಪಡ್ತಾನೆಯೇ. ಯಾರು ಆಗ ಮೋಕ್ಷಕ್ಕೆ ಪ್ರಯತ್ನವೇ ಪಡೋದಿಲ್ಲ. ಲೋಕ ವ್ಯವಹಾರದಲ್ಲಿ ಎಲ್ಲ ಇದೆ ಅಂತ ಹೇಳಿದ್ರೆ ಪರಮಾರ್ಥದಲ್ಲಿ ತಾನು ಹೋಗೋದ್ರಿಂದ ವ್ಯವಹಾರದಲ್ಲಿ ಯಾಕೆ ಇವನು ಈ ರೀತಿ ವ್ಯವಹಾರ ಮಾಡೋಕ್ಕೆ ಸಾಧ್ಯ? ಮಾಡೋದಿಲ್ಲ ಯಾರು. ವ್ಯವಹಾರ ಆದರೂ ಕೂಡ ಪರಮಾರ್ಥದಲ್ಲಿ ಹೀಗಾದರೆ ಪರಮಾರ್ಥಕ್ಕೆ ಹೋಗ್ಬಿಡ್ತೀನಿ, ನಾನೇ ಇರೋದಿಲ್ಲ ಅಂತ ತಿಳಿದ್ರೆ ವ್ಯವಹಾರವೇ ಚೆನ್ನಾಗಿದೆ, ಇಲ್ಲೇ ಇರೋಣ ಅನ್ಸುತ್ತೆ. ಅವಾಗ ಯಾರು ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುವಂತಹ ಮೋಕ್ಷ ಪ್ರಯತ್ನ ಮಾಡೋದೇ ಇಲ್ಲ ಅವಾಗ. ಆದ್ರೆ ಜೀವಾತ್ಮ ಕಲ್ಪಿತ, ಜೀವಾತ್ಮನು ಕಲ್ಪಿತ. ಸರ್ವ ಮಿಥ್ಯಾತ್ವ ಜ್ಞಾನ ಅಂತ ತಾನು ಮಿಥ್ಯೆ ಅನ್ನುವ ಜ್ಞಾನವಾಗುತ್ತೆ. ತಾನು ಮಿಥ್ಯೆ ಅನ್ನೋ ಜ್ಞಾನಕ್ಕೆ ತಾನೇ ಹೇಗೆ ಆಶ್ರಯನಾಗ್ತಾನೆ? ತಾನು ಮಿಥ್ಯೆ ಅನ್ನೋ ಜ್ಞಾನಕ್ಕೆ ತಾನೇ ಆಶ್ರಯವಾಗಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಸಾಧ್ಯವಿಲ್ಲ. ಇದು ಹೇಗೆ ಅಂದರೆ ಇಲ್ಲೊಂದು ಉದಾಹರಣೆ ತೋರಿಸ್ತಾರೆ. ಹಗ್ಗದಲ್ಲಿ ಹಾವು ಮಿಥ್ಯೆ ಅಂತ ಜ್ಞಾನ ಬಂದರೆ ಆ ಹಾವು ಹೇಗೆ ಉಳಿಯಲ್ವೋ, ತಾನು ಮಿಥ್ಯೆ ಅಂತ ಜ್ಞಾನ ಬಂದರೆ ತಾನು ಉಳಿಯೋ ಹೋಗಿಲ್ಲ, ಜೀವಾತ್ಮನು ಇರೋದಿಲ್ಲ. ಹಾವು ಮಿಥ್ಯೆ ಅಂತ ತಿಳಿದ್ರೆ ಹಾವು ಹೋಗ್ಬಿಡುತ್ತೆ. ಹಾಗೆಯೇ ನಾನು ಮಿಥ್ಯೆ ಅಂದರೆ ನಾನು ಹೋಗ್ಬಿಡ್ಬೇಕು. ಆದ್ದರಿಂದ ಸರ್ವ ಮಿಥ್ಯಾತ್ವ ಜ್ಞಾನ ಬಂದ ಕ್ಷಣವೇ ತಾನೇ ನಾಶ ಆಗೋದ್ರಿಂದ ಆ ಜ್ಞಾನಕ್ಕೆ ಜೀವ ಹೇಗೆ ಆಶ್ರಯವಾಗ ಸಾಧ್ಯ? ಸರ್ಪದಲ್ಲಿಯೇ ಆ ಜ್ಞಾನ ಬರಕ್ಕೆ ಸಾಧ್ಯವಿಲ್ಲ. ನಾನು ಮಿಥ್ಯೆ ಅಂತ ಸರ್ಪ ತಾನು ತಿಳಿದ್ರೆ ತಾನೇ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಹಾಗಿದೆ ಇದು ವಾದ. ಜೀವಾತ್ಮ ಬೇರೆ ಒಬ್ಬ ತಿಳಿಬೇಕಾದ್ರು ಭ್ರಮೆ ಉಂಟಾಗಿರೋದು ಇನ್ನೊಬ್ಬನಿಗೆ. ಭ್ರಮೆಯಲ್ಲಿ ಇರುವವನಿಗೆ ಭ್ರಮೆ ಉಂಟಾದರೆ ತನ್ನನ್ನು ತಾನೇ ಹೋಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಅವ್ರು ಹೇಳ್ತಾರೆ ಪೂರ್ಣವಾಗಿ ಮಿಥ್ಯೆ ಅಂತ ಹೇಳಕ್ಕಾಗಲ್ಲ ಜೀವಾತ್ಮನಿಗೆ.
ಅಂತಃಕರಣ ರೂಪ ಉಪಾಧಿಯಿಂದ ಕೂಡಿದ ಬ್ರಹ್ಮಚೈತನ್ಯವೇ ಜೀವ. ಆದ್ದರಿಂದ ಅವರು ಅಚೇತನಕ್ಕೂ ಬ್ರಹ್ಮಕ್ಕೂ ಎಲ್ಲೆಲ್ಲಿ ಸಮಾನಾಧಿಕರಣ ಇದೆಯೋ ಅಲ್ಲಿ ಬಾಧಾಯಾಮ್ ಸಾಮಾನಾಧಿಕರಣ್ಯಂ ಅಂತ ಹೇಳ್ತಾರೆ. ಬಾಧ್ಯವಾದಕ ಭಾವ ಅಂದರೆ ಈ ಪ್ರಪಂಚವಿದೆ, ಪ್ರಪಂಚವು ಬ್ರಹ್ಮಕ್ಕೂ ಸಮಾನಾಧಿಕರಣ್ಯ ಇದ್ರೆ ಪ್ರಪಂಚ ಬಾಧಿಸಲ್ಪಡುತ್ತೆ ಎಂದು. ಜೀವನಿಗೂ ಪರಮಾತ್ಮನಿಗೂ, ಜೀವನಿಗೂ ಬ್ರಹ್ಮನಿಗೂ ಸಮಾನಾಧಿಕರಣ್ಯ ಹೇಳಿದಾಗ ಐಕ್ಯದಲ್ಲಿ ಹೇಳಬೇಕು, ಬಾಧಿತ ಅಲ್ಲ. ಯಾಕೆಂದ್ರೆ ಬ್ರಹ್ಮನೇ ಜೀವಭಾವದಲ್ಲಿದ್ದಾನೆ, ತನ್ನನ್ನು ತಾನೇ ಬಾಧಿಸ್ಕೊಳಕ್ಕಾಗಲ್ಲ. ಐಕ್ಯ ಸಮಾನಾಧಿಕರಣ್ಯಂ ಅಂತ ಹೇಳ್ತಾರೆ. ಸಮಾನಾಧಿಕರಣ್ಯಕ್ಕೆ ಎರಡು ಮೂರು ವಿಧವಾಗಿ ಹೇಳ್ತಾರೆ ಅವರು. ಬಾಧಾಯಾಮ್ ಸಮಾನಾಧಿಕರಣ್ಯಂ, ಐಕ್ಯ ಸಮಾನಾಧಿಕರಣ್ಯ. ಅದರಿಂದ ಸದ್ವಿದ್ಯಾ ಪ್ರಕರಣದಲ್ಲಿ ಐತದಾತ್ಮ್ಯಮಿದಂ ಸರ್ವಂ ಅಂತ ಹೇಳಿದಾಗ ಬಾಧಾಯಾಮ್ ಸಮಾನಾಧಿಕರಣ್ಯಂ. ತತ್ವಮಸಿನಲ್ಲಿ ಐಕ್ಯ ಸಮಾನಾಧಿಕರಣ್ಯ. ಒಂದೇ ವಾಕ್ಯದಲ್ಲಿ ಎರಡು ವಿಧವಾಗಿ ಸಮಾನಾಧಿಕರಣ್ಯವನ್ನು ಹೇಳ್ತಾರೆ. ಆದ್ದರಿಂದ ಇದು ಬಹಳ ಅವರದೇ ಒಂದು ಸಿದ್ಧಾಂತ. ಯಾಕೆ ಅಂದರೆ ಶ್ರುತಿಯ ತಾತ್ಪರ್ಯ ನಿಶ್ಚಯ ಮಾಡಿಬಿಟ್ಟು ಅದಕ್ಕೆ ಅರ್ಥ ಮಾಡಬೇಕಾಗಿರೋದ್ರಿಂದ ಈ ರೀತಿ ಕಷ್ಟಗಳು ಬರುತ್ತೆ. ಕೆಲವು ವಿಷಯಗಳನ್ನೆಲ್ಲ ಅವರು ಒಪ್ಕೊಳ್ಬೇಕಾಗುತ್ತೆ. ಹೀಗೆ ಮಾಡಿದ್ರೇ ನಾವು ಹೇಳಿರುವ ತಾತ್ಪರ್ಯ ಸಾಧ್ಯವಾಗುತ್ತೆ. ತಾತ್ಪರ್ಯವೇ ಮುಖ್ಯವಾದ್ದರಿಂದ ವಾಕ್ಯದಲ್ಲಿ ಶಬ್ದಗಳಿಗೆಲ್ಲ ಲಕ್ಷಣಾರ್ಥ ಹೇಳೋದ್ರಲ್ಲಿ ದೋಷವಿಲ್ಲ ಅಂತ ಅವರದು ಮತ. ಎಲ್ಲ ಶಬ್ದಕ್ಕೂ ಲಕ್ಷಣಾರ್ಥ ಹೇಳಬಹುದು. ಆ ರೀತಿ ಲೋಕದಲ್ಲಿ ಪ್ರಯೋಗ ವಿಷಂಭುಂಕ್ಷ್ವ ಅಂತ ಒಂದು ಪ್ರಯೋಗ ಇದೆ. ವಿಷಂಭುಂಕ್ಷ್ವ ಅನ್ನುವಾಗ ವಿಷ ಭುಂಕ್ಷ್ವ ಎರಡಕ್ಕೂ ಮುಖ್ಯ ಅರ್ಥ ಇಲ್ಲ, ಎರಡೂ ಲಕ್ಷಣಾರ್ಥವೇ. ಅಭಿಪ್ರಾಯ ಏನು ಅಲ್ಲಿ? ವಿಷ ತಿನ್ನು ಅನ್ನೋದು ಅರ್ಥವಲ್ಲ. ಅಲ್ಲಿ ನೀನು ಮಾಡ್ತಾ ಇರೋ ಕೆಲಸ ಇದಕ್ಕಿಂತ ವಿಷ ಸೇವಿಸೋದು ವಾಸಿ ಅಂತ ಹೇಳೋದು ಅಭಿಪ್ರಾಯ ಅಲ್ಲಿ. ಇಟ್ಸ್ ಬೆಟರ್ ಟು ಟೇಕ್ ಪಾಯ್ಸನ್ ದ್ಯಾನ್ ವಾಟ್ ಯು ಆರ್ ಡೂಯಿಂಗ್ ಅಂತ ಅರ್ಥ ಅಲ್ಲಿ. ಅಭಿಪ್ರಾಯ ಅದು. ಅದಕ್ಕೇನು ಹೇಳ್ತಾರೆ, ಏನೋ ಒಂದು ಮಾಡ್ತೀನಿ ಕೆಲಸ ಅಂದರೆ ವಿಷಂಭುಂಕ್ಷ್ವ ಅಂತ ಹೇಳಿದಾಗ ಆದ ರೀತಿ ಎಲ್ಲಕ್ಕೂ ಲಕ್ಷಣಾರ್ಥ ಅಲ್ಲಿ. ಹೀಗೆ ಪ್ರಯೋಗ ಇರೋದನ್ನ ನಾವು ಈಗ ಅರ್ಥ ಮಾಡಬಹುದು ವೇದದಲ್ಲಿ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ತರ್ಕದಲ್ಲಿ ತತ್ವಸ್ಥಾಪನೆ ಮಾಡೋಕ್ಕಾಗೋದಿಲ್ಲ ವಾದದಿಂದ. ರಜ್ಜು ಸರ್ಪ ಮೊದಲಾದ ಉದಾಹರಣೆಗಳನ್ನು ಕೊಟ್ಟು ತತ್ವಸ್ಥಿತಿಯನ್ನು ಸ್ಥಾಪನೆ ಮಾಡೋದು ಕಷ್ಟ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅವರು ಹೇಳೋದು ಜೀವ ಪೂರ್ಣವಾಗಿ ಮಿಥ್ಯೆ ಅಲ್ಲ, ಅಂತಃಕರಣ ರೂಪದ ಉಪಾಧಿ ಕೂಡಿದ ಬ್ರಹ್ಮಚೈತನ್ಯ. ಅಂದರೆ ಅಂತಃಕರಣ ಜೊತೆ ಸೇರಿದ ಬ್ರಹ್ಮನ ಒಂದು ಪ್ರತಿಫಲನ ಅಲ್ಲಿ ಆಗ್ತಾ ಇದೆ. ಅದರಲ್ಲಿ ಉಪಾಧಿ ಅನ್ನೋದು ಕಲ್ಪಿತ, ಅಂತಃಕರಣ ಕಲ್ಪಿತ. ಅದು ನಿವೃತ್ತಿ ಆದರೆ ಏನಾಗುತ್ತೆ? ಶುದ್ಧ ಚೈತನ್ಯ ಉಳಿಯುತ್ತೆ. ಬ್ರಹ್ಮ ಚೈತನ್ಯದ ಪ್ರತಿಫಲನ ಇದೆ ಅಂತ ಹೇಳಿದ್ರೆ ಶುದ್ಧ ಚೈತನ್ಯ ಇರುತ್ತೆ, ಉಪಾಧಿ ಹೋಗ್ಬಿಡುತ್ತೆ ಅಷ್ಟೇ. ಆದ್ದರಿಂದ ಇಲ್ಲಿ ಚಂದ್ರನ ಒಂದು ಪ್ರತಿಬಿಂಬ ಸರೋವರದಲ್ಲಿ ಬಿಟ್ರೆ, ಸರೋವರ ತೆಗೆದುಬಿಟ್ರೆ ಪ್ರತಿಬಿಂಬ ಹೋಗ್ಬಿಡುತ್ತೆ. ಚಂದ್ರ ಒಂದು ಇರುತ್ತಲ್ಲ ಅಲ್ಲಿ, ಪ್ರತಿಬಿಂಬವಾದ ಚಂದ್ರನೂ ಹೋಗ್ಬಿಡುತ್ತೆ. ಆದರೆ ನಿಜವಾದ ಒಂದು ಚಂದ್ರ ಇರುತ್ತೆ ಅಲ್ಲಿ. ಹಾಗೆ ಎಲ್ಲ ದೇಹಗಳಲ್ಲಿಯೂ ಬ್ರಹ್ಮ ಚೈತನ್ಯದ ಪ್ರತಿಫಲನ ಇದೆ, ಅದರಿಂದಲೇ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರು. ಇದು ತರ್ಕ ಮಾಡೋದು ಬಹಳ ಕಷ್ಟ, ತರ್ಕದಲ್ಲಿ ಸ್ಥಾಪಿಸಲು. ಉಪಾಧಿ ಮಾತ್ರ ಹೋಗೋದ್ರಿಂದ ಸಂಪೂರ್ಣ ಜೀವ ನಿವೃತ್ತಿ ಆಗುವುದಿಲ್ಲ, ಆದ್ದರಿಂದ ದೋಷವಿಲ್ಲ ಅಂತ ಹೇಳಿದ್ರೆ ಧೀ ಸ್ಥಿತೌ ತಥಾಸ್ಯ ಕಿಂ. ತಾನು ಇಲ್ಲದೆ ಇದ್ರೂ ಕೂಡ ಈ ಜೀವಾತ್ಮ ತಾನು ಹೋಗ್ಬಿಡ್ತಾನೆ, ಆದರೆ ಜ್ಞಾನ ಇರುತ್ತೆ ಅಂತ ಹೇಳಿದ್ರೆ ನಾನು ಇಲ್ಲದೆ ಹೋದರೆ ಆ ಉಳಿಯೋದು ಏನು? ಚೈತನ್ಯ ಉಳಿಯುತ್ತೆ. ಅಂದರೆ ಆ ಚೈತನ್ಯ ಎಂತಹದ್ದು? ಶುದ್ಧ ಬುದ್ಧ ನಿರ್ವಿಶೇಷ ಚೈತನ್ಯ, ಏನು ತಿಳಿದೇ ಇರುವಂತಹದ್ದು ಶುದ್ಧ ಚೈತನ್ಯ ಮಾತ್ರ ಉಳಿಯುತ್ತೆ. ಇವನಿಗೇನು ಬರುತ್ತೆ ಲಾಭ? ಯಾವ ಅನುಭವವೂ ಇಲ್ಲ, ಯಾವ ಸುಖವೂ ಇಲ್ಲ, ಏನೂ ಇಲ್ಲ ಇವನಿಗೆ. ಅಂತಹ ಮುಕ್ತಿಗ ಯಾರು ಪ್ರಯತ್ನ ಪಡ್ತಾರಿಯೇ ಅಂತ ಹೇಳೋದು. ಅವನು ಉಳಿಯೋದಿಲ್ಲ ಅಂದಮೇಲೆ ಅವನು ಮಾಡುವ ಪ್ರಯತ್ನ ಪಡಲು ಹೇಗೆ ಸಾಧ್ಯ? ಅದು ಆಗೋದಿಲ್ಲ. ಅಂತ್ಯೇ ತದಧಿಕರಣತ ಸತ್ಯ ಅನೃತಾವಾ ಅಂತ ಹೇಳಿದ್ರು. ನಿರ್ವಿಶೇಷ ಬ್ರಹ್ಮವೇ ಜ್ಞಾನಕ್ಕೆ ಆಶ್ರಯ ಅಂತ ಇಟ್ಕೊಳ್ಳೋಣ. ಜೀವ ಆಶ್ರಯ ಅಂತ ಹೇಳಿದ್ರೆ ದೋಷ ಬರುತ್ತೆ, ಯಾರು ಆ ರೀತಿ ಪ್ರಯತ್ನ ಪಡೋದಿಲ್ಲ. ನಿರ್ವಿಶೇಷ ಬ್ರಹ್ಮವೇ, ಅದು ಮಿಥ್ಯ. ಆದ್ರಿಂದ ಬ್ರಹ್ಮವೇ ಜ್ಞಾನಕ್ಕೆ ಆಶ್ರಯ ಅಂತ ಹೇಳಿದ್ರೆ ಈ ಆಶ್ರಯತ್ವ ಅನ್ನೋದು ಸತ್ಯವೇ ಮಿಥ್ಯೆಯೇ?
ಅಂತ ಹೇಳಿದ್ರೆ ಯಾವುದು ಸತ್ಯ ಆಗಿರಕ್ಕೆ ಸಾಧ್ಯವಿಲ್ಲ ಬ್ರಹ್ಮನನ್ನು ಬಿಟ್ಟು. ಆದ್ಯ ನೈಷ್ಠ ಸತ್ಯ ಅಂತ ಹೇಳಕ್ಕಾಗೋದಿಲ್ಲ. ಮೊದಲನೇ ಪಕ್ಷ ಒಪ್ಪಿದ್ರೆ ಬ್ರಹ್ಮ ಸವಿಶೇಷವಾಗಬೇಕಾಗುತ್ತೆ. ಆದ್ದರಿಂದ ಎರಡು ಸತ್ಯವಾಗಿಬಿಡುತ್ತೆ. ಆಶ್ರಯತ್ವ ಉಳ್ಳ ಬ್ರಹ್ಮ ಅಂತ ಹೇಳಿಬಿಟ್ರೆ ಆಶ್ರಯತ್ವವೇ ಒಂದು ಧರ್ಮವಾಗಿಬಿಡುತ್ತೆ. ಆಗ ಎರಡು ಸತ್ಯ ಉಂಟಾಗ್ಬಿಡುತ್ತೆ. ಅದ್ವೈತಕ್ಕೆ ವಿರೋಧ. ಪರಸ್ಮಿನ್ ತತ್ ಕ್ಲುಪ್ತ್ಯ ದೇಹೇ ಅಯೋಗ. ಕಲ್ಪನೆ, ಕ್ಲುಪ್ತಿ ಅಂದರೆ ಇಲ್ಲಿ ಕಲ್ಪನೆ ಅಂತ ಅರ್ಥ. ಅದು ಮಿಥ್ಯೆ ಅನ್ನುವ ಎರಡನೇ ಪಕ್ಷ ಪರಸ್ಮಿನ್. ಆದ್ಯ ಪರಸ್ಮಿನ್ ಅಂದರೆ ಮೊದಲನೇ ಪಕ್ಷ, ಎರಡನೇ ಪಕ್ಷ. ಆದ್ಯ ಅನ್ನೋದು ಸತ್ಯ, ಪರಸ್ಮಿನ್ ಅನ್ನೋದು ಅನೃತ. ಎರಡು ಪಕ್ಷಗಳನ್ನು ಹೇಳಿದ್ರು. ಅಧಿಕರಣ ಸತ್ಯವೇ, ಅಧಿಸರಕ್ಕೆ ಆಶ್ರಯತ್ವ ಅನ್ನೋದು ಬ್ರಹ್ಮವೇ ಆಶ್ರಯ ಅಂತ ಹೇಳ್ತಿರಲ್ಲ ನೀವು. ಆ ಆಶ್ರಯತ್ವ ಅಂತ ಹೇಳೋದು ಸತ್ಯವೇ ಮಿಥ್ಯೆ ಅಂತ ಹೇಳಿದ್ರೆ ಮೊದಲನೇ ಪಕ್ಷ ಇಷ್ಟ ಇಲ್ಲ, ಸತ್ಯ ಆಗಕ್ಕೆ ಸಾಧ್ಯವಿಲ್ಲ. ಎರಡನೇ ಪಕ್ಷದಲ್ಲಿ ಆ ರೀತಿ ಕಲ್ಪನೆ ಮಾಡೋಕ್ಕೆ, ಅದು ಮಿಥ್ಯೆ ಅಂತ ಎರಡನೇ ಕಲ್ಪನೆ ಮಾಡೋಕ್ಕೆ ಯಾವುದು ಕಾರಣ ಯಾವುದು ಫಲ ಅನ್ನೋದನ್ನು ವಿಚಾರ ಮಾಡಬೇಕು. ನಿರೂಪಿಸಕ್ಕೆ ಆಗೋದಿಲ್ಲ. ಕಲ್ಪನೆ ಮಾಡಬೇಕಾದ್ರೆ ಯಾವುದೋ ಒಂದು ಕಾರಣದಿಂದ ಕಲ್ಪನೆ ಮಾಡಬೇಕು, ಅದಕ್ಕೊಂದು ಫಲವಿರಬೇಕು. ಅದು ಯಾವುದೂ ಇಲ್ಲಿ ಸಿದ್ಧಿಸೋದಿಲ್ಲ ನಿಮಗೆ. ಯಾವುದಾದ್ರು ಒಂದು ಕಲ್ಪಿಸ್ತೀವಿ ಅಂತ ಹೇಳಿದ್ರೆ ಅದರಿಂದ ಏನು ಫಲ? ಕಲ್ಪನೆ ಮಾಡಿ ಏನಾದ್ರು ಪ್ರಯೋಜನವಿರಬೇಕಲ್ಲ ಅದಕ್ಕೆ. ಯಾವ ಕಾರಣದಿಂದ ಕಲ್ಪನೆ ಮಾಡ್ತಾ ಇದ್ದೀರಾ ಅದು ಹೇಳಕ್ಕಾಗೋದಿಲ್ಲ. ಪ್ರಮಾಣವಿಲ್ಲ ಅದಕ್ಕೆ, ಶ್ರುತಿ ಪ್ರಮಾಣವಿಲ್ಲ. ಶ್ರುತಿ ಹೇಳಿದೆ ಆದ್ದರಿಂದ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ನಿರೂಪಿಸಲೇ ಅಶಕ್ಯ. ಕಲ್ಪವು ಸರಿ ಹೋಗೋದಿಲ್ಲ. ಅದು ಕೂಡ ವಿಕಲ್ಪಗಳು ಯಾವುದು ಸರಿ ಹೋಗಲ್ಲ. ತದಿಹ ತ್ವದಿಷ್ಟಂ ಕಿಂ ನ ದುಷ್ಟಂ ವಿಮೃಶತಾಂ. ಸ್ವಲ್ಪ ವಿಚಾರ ಮಾಡಿ. ನಿಮ್ಮ ಪಕ್ಷ ದೋಷಪೂರ್ಣ ಅಲ್ಲವೇ? ನೀವೇ ವಿಚಾರ ಮಾಡಿ ನೋಡಿ. ವಿಮರ್ಶತಾಂ, ವಿಮರ್ಶೆ ಮಾಡಿ ನೋಡಿ, ನೀವೇ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾರೆ. ನಾನು ಅಂತ ತೋರ್ತಿರುವವನು ಜೀವಾತ್ಮ. ಇದರಿಂದಲೇ ಆತ್ಮನು ಅಹಮರ್ಥ ಅಂತ ಹೇಳ್ತಾರೆ ಅವರು. ಇಲ್ಲಿ ಸ್ವಲ್ಪ ಸಿದ್ಧಾಂತದ ವಿಷಯವನ್ನೇ ಹೇಳ್ತಾರೆ ಸ್ವಾಮಿಗಳು. ಅಹಮರ್ಥ ಅನ್ನೋದಿದೆ, ಸಂವಿತ್ ಅಂತ ಒಂದಿದೆ. ಎರಡು ಶಬ್ದಗಳನ್ನು ಉಪಯೋಗಿಸ್ತಾರೆ ಅವರು. ಸಂವಿತ್ ಅಂತ ಹೇಳಿದ್ರೆ ಬ್ರಹ್ಮ, ಅವರಿಗೆ ಬ್ರಹ್ಮಸ್ವರೂಪ ಸಂವಿತ್ ಅಂತ ಹೇಳಲ್ಪಡುತ್ತೆ, ಜ್ಞಾನ. ಅಹಮರ್ಥ ಅನ್ನೋದು ಜೀವಾತ್ಮ, ಅವನು ಮಿಥ್ಯೆ ಅದ್ವೈತ ಪಕ್ಷದಲ್ಲಿ. ನಮ್ಮ ಸಿದ್ಧಾಂತದಲ್ಲಿ ಅಹಮರ್ಥ ಅನ್ನೋದು ಜೀವಾತ್ಮ ಸತ್ಯನಾದವನು. ಸಂವಿತ್ ಅನ್ನೋದು ಧರ್ಮಭೂತ ಜ್ಞಾನ. ಬರೀ ಜ್ಞಾನ ಅನ್ನೋದು ಧರ್ಮಭೂತ ಜ್ಞಾನವೇ. ಅಹಮರ್ಥ ಅನ್ನೋದು ಅಹಂ ಅನ್ನುವ ಪದಾರ್ಥಕ್ಕೆ ವಿಷಯವಾದವನು ಜೀವಾತ್ಮ. ಅವನು ಸತ್ಯವಾದವನು, ಅವನಿಗೆ ಧರ್ಮಭೂತ ಜ್ಞಾನವಿದೆ, ಅದಕ್ಕೆ ಸಂವಿತ್ ಅಂತ ಹೆಸರು. ಅವರು ಆ ಜ್ಞಾನವೇ ಬ್ರಹ್ಮ, ಅಹಮರ್ಥ ಅನ್ನೋದು ಮಿಥ್ಯೆ, ತೋರಿಕೆ ಅಂತ ಹೇಳ್ತಾರೆ. ಅಹಮರ್ಥವೇ ಐಹಿಕ. ಅದರಿಂದ ಅಹಮರ್ಥವನ್ನ ಯುಷ್ಮತ್ ಪ್ರತ್ಯಯದಲ್ಲಿ ಸೇರಿಸಿದ್ರು. ಅಸ್ಮದು ಯುಷ್ಮದಸ್ಮತ್ ಪ್ರತ್ಯಯೋಹೋ ಅಂತ ಹೇಳುವಾಗ ಎರಡು ಆರಂಭದಲ್ಲಿ ಹೇಳ್ತಾರೆ ಅಧ್ಯಾಸ ಭಾಷ್ಯದಲ್ಲಿ. ಇದೆಲ್ಲವೂ ಕೂಡ ವಿರುದ್ಧವಾದ್ದರಿಂದ ಎರಡು ಸತ್ಯವಲ್ಲ. ಸತ್ಯವೂ ಮಿಥ್ಯವು ಒಂದೇ ಆಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಸ್ಮತ್ ಪ್ರತ್ಯಯ ಅಂತ ಹೇಳುವ ಸಂವಿತ್ ಒಂದೇ ಬರೀ ಜ್ಞಾನ. ಅಹಂ ಅಹಂ ಅಂತ ಹೇಳೋದೆಲ್ಲ ಮಿಥ್ಯೆ. ಯಾವುದೇ ರೀತಿ ಒಂದು ಹೇಳಿಬಿಟ್ರೆ ಆಗ ಮಿಥ್ಯೆ ಆಗ್ಬಿಡುತ್ತೆ ಅಂತ ಅವರು ಹೇಳೋದು. ಅದ ಅಹಮರ್ಥ ಅನ್ನೋದೇ ಐಹಿಕ ಆಮುಷ್ಮಿಕ ಸರ್ವಕರ್ಮಗಳನ್ನು ಮಾಡುವವನು. ಅವನು ಜೀವಾತ್ಮ ಅಂತ ಇಲ್ಲಿ ಹೇಳಲ್ಪಡುವನು. ಬ್ರಹ್ಮಕ್ಕೆ ಜೀವಭಾವ ಬಂದಿರೋದು, ಅದರ ಫಲಾನು ಅವನೇ ಅನುಭವಿಸ್ತಾನೆ. ಈ ಸಂಸಾರದಲ್ಲಿ ಸಿಗಾಕೊಂಡು ಇಲ್ಲಿ ಮೋಕ್ಷವನ್ನು ಅಪೇಕ್ಷಿಸಿ ಮೋಕ್ಷ ಸಾಧನವನ್ನು ಮಾಡಿ ಮೋಕ್ಷವನ್ನು ಪಡೆದುಕೊಳ್ಳುವವನು ಅವನೇ ಹೇಳೋದು. ನಿರ್ವಿಶೇಷ ಅದ್ವೈತವಾದದಲ್ಲಿ ನಾನು ಅಹಮರ್ಥ ಮಾಯಾಕಲ್ಪಿತ, ನಿಜವಾಗಿಯೂ ಪರಮಾರ್ಥವಾಗಿ ಇಲ್ಲ. ಆದ್ದರಿಂದ ಮೋಕ್ಷದಲ್ಲಿ ಅಹಮರ್ಥ ಉಳಿಯೋದಿಲ್ಲ. ನೈರಾತ್ಮ್ಯವಾದಿಗಳ ಬೌದ್ಧರು ನಿರ್ವಿಶೇಷ ಅದ್ವೈತಿಗಳು ಇಬ್ಬರು ಮಾತ್ರವೇ ಆತ್ಮನನ್ನು ಅಹಮರ್ಥ ಅಂತ ಒಪ್ಪಲ್ಲ. ಎರಡೂ ಅದರಲ್ಲಿ ಅವರಿಗೆ ಸಮಾನ. ಅವರು ಕೂಡ ಬೌದ್ಧರು ಆ ಅಧಿಕರಣವು ಕೂಡ ಮಾಯೆ ಅಂತ ಹೇಳ್ಬಿಡ್ತಾರೆ ಕಡೆಯಲ್ಲಿ. ಅದ್ವೈತದಲ್ಲಿ ಅಧಿಕರಣ ಸತ್ಯ ಅಂತ ಒಪ್ಕೊಂಡ್ರು. ಆದರೆ ಅಹಮರ್ಥ ಅಂತ ಒಪ್ಪಲಿಲ್ಲ ಇಬ್ರು. ಅಹಮರ್ಥ ಅಂತ ಅಹಂ ಅಂತ ಹೇಳಕ್ಕಾಗಲ್ಲ ಅವನು. ಮೋಕ್ಷದಲ್ಲಿ ಯಾವ ನಾನು ಉಳಿಯೋದಿಲ್ವೋ ಆ ನಾನು, ಅದಕ್ಕಾಗಿ ಪ್ರಯತ್ನ ಪಡಲು ಸಾಧ್ಯವೇ? ನಾನೇ ಇರೋದಿಲ್ಲ ಅಂದಾಗ ನಾನು ಯಾಕೆ ಪ್ರಯತ್ನ ಪಡಬೇಕು? ತನ್ನ ನಾಶಕ್ಕೆ ತಾನೇ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ಇದು ಸಮಂಜಸವಲ್ಲ ಅಂತ ಹೇಳಿ ಇಲ್ಲಿ ಮೋಕ್ಷ ಸಾಧನೆಗೆ ವಿಚಾರಗಳನ್ನೆಲ್ಲ ಮಾಡಿ ಮೋಕ್ಷಕ್ಕೆ ಉಪಾಯವಾದ ಜ್ಞಾನ, ಅದು ಯಾವುದು ವಿಷಯ, ಅದು ಎಲ್ಲಿ ಆಶ್ರಯವಾಗಿರುತ್ತೆ, ಇದನ್ನೆಲ್ಲ ಯಾವುದನ್ನು ನಿವೃತ್ತಿ ಮಾಡುತ್ತೆ,
ಈ ವಿಷಯವನ್ನೆಲ್ಲ ಒಂದಾಗಿ ವಿಚಾರ ಮಾಡಿ ಪರೀಕ್ಷೆ ಮಾಡಿದ್ರು. ಇನ್ನು ಮುಂದೆ ಅದು ಈಗ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ಅಧಿಕವಾದ ವಿಷಯಗಳಿದೆ. ಹಿಂದಿನ ಹಿಂದಿನ ಶ್ಲೋಕದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಭಾಗವನ್ನು ನಾವು ನೋಡಿರಲಿಲ್ಲ ಹೋದ ಸತಿ. ಅದರಲ್ಲಿ ನಿವೃತ್ತಿ ಅನುಪಪತ್ತಿ ಎನ್ನುವಂತಹ ವಾದ ಹಿಂದಿನ ಶ್ಲೋಕದಲ್ಲಿ. ನಿವೃತ್ತಿಯೇ ಆಗೋದಿಲ್ಲ ಅಂತ ಅರ್ಥ ಅಲ್ಲಿ. ಅದರಲ್ಲಿ ಹೇಳುವಾಗ ಅವರ ವಾದವನ್ನು ಇಲ್ಲಿ ಸ್ವಲ್ಪ ವಿವರಿಸ್ತಾರೆ ಸ್ವಾಮಿ. ಇಲ್ಲಿ ಏಕಬಾಧಬಾಧ್ಯತ್ವಂ ನ್ಯಾಯ ಪರಿಜ್ಞಾನ ಮೂಲಂ ಅಂದರು. ಒಂದು ಬಾಧ್ಯದಿಂದ ಎಲ್ಲ ಬಾಧಿತವಾಗುತ್ತೆ ಅಂತ ಹೇಳೋದು. ಬ್ರಹ್ಮಜ್ಞಾನದಿಂದ ಭೇದವಾಸನೆ ಎಲ್ಲ ಹೋಗ್ಬಿಡ್ಬೇಕು ಪೂರ್ತಿ ಅನ್ನೋದು. ಬ್ರಹ್ಮ ಭಿನ್ನಂ ಸರ್ವಂ ಮಿಥ್ಯಾ ಇತಿ ವಾಕ್ಯಂ ಹಿ ಬ್ರಹ್ಮ ವ್ಯತಿರಿಕ್ತಂ ಸರ್ವಂ ನಿವರ್ತ್ಯ ತದ್ವಾಕ್ಯಜನ್ಯ ಜ್ಞಾನಸ್ಯಾಪಿ ಬ್ರಹ್ಮ ಭಿನ್ನತ್ವೇನ ಮಿಥ್ಯಾತ್ವಾತ್ ಸ್ವಾತ್ಮಾನೋಪಿ ಅಂತೆ ಸ್ವಯಮೇವ ನಿವರ್ತೈತಿ. ಇದನ್ನೇ ಹೇಳಿದ್ರು. ಒಂದು ಕಾಡ್ಗಿಚ್ಚು ಬೆಂಕಿ ಬಂದು ಮರಗಳನ್ನೆಲ್ಲ ಸುಟ್ಟು ತಾನು ನಾಶವಾಗ್ಬಿಡುತ್ತೆ. ಹಾಗೆ ಬ್ರಹ್ಮ ಭಿನ್ನವಾದದ್ದೆಲ್ಲ ಮಿಥ್ಯೆ ಅನ್ನುವ ಜ್ಞಾನವು, ಈ ವಾಕ್ಯದಿಂದ ಉಂಟಾದಂತಹ ಜ್ಞಾನ ಎಲ್ಲವನ್ನೂ ನಿವೃತ್ತಿ ಮಾಡಿ ತಾನು ಆ ಜ್ಞಾನವು ಕೂಡ ಬ್ರಹ್ಮಕ್ಕಿಂತ ಬೇರೆ ಆದ್ದರಿಂದ ಅದನ್ನು ನಿವೃತ್ತಿ ಮಾಡಿಕೊಂಡು ತಾನೇ ಹೋಗ್ಬಿಡುತ್ತೆ ಅನ್ನೋದು ಇವರು ಅಲ್ಲಿ ಹೇಳುವಂತಹದ್ದು. ಹೇಗೆ ಅಂದರೆ ಯಥಾ ವಿಷನಾಶಕಂ ವಿಷಂ ಸ್ವಭಿನ್ನಂ ವಿಷಾಂತರಂ ನಾಶಯಿತು ಅಂತೆ ಸ್ವಾತ್ಮಾನೋಪಿ ಸ್ವಯಮೇವ ನಾಶಯತಿ. ಒಂದು ವಿಷಯ ಹೋಗಿಸಕ್ಕೆ ಇನ್ನೊಂದು ವಿಷಯ ಕೊಟ್ಟರೆ ಅದು ಅದನ್ನು ಹೋಗಿಸಿ ತಾನು ಹೋಗ್ಬಿಡುತ್ತೆ ಅಂತ ಅವರ ವಾದ. ಅತಃ ಕಾಮನುಪತ್ತಿ ಮಾತ್ರ ಪಶ್ಯತಿ, ಏನು ಇದರಲ್ಲಿ ಅನುಪಪತ್ತಿ ಇಲ್ವಲ್ಲ ಅಂತ ಹೇಳಿದ್ರೆ ಅವರು ಹೇಳ್ತಾರೆ, ವಿಷನಾಶಾದಿ ದೃಷ್ಟಾಂತಹ ಸಮಾಹಿತ ಏವ ತಾವನ್ಮಾತ್ರಾಪಿ ನ. ವಿಷ ಅನ್ನೋದು ಸರಿಯಾಗಿ ಹೇಳ್ತೀರಾ, ವಿಷನಾಶ ಒಂದು ವಿಷಯದಿಂದ ಇನ್ನೊಂದು ನಾಶ ಹೋಗುತ್ತೆ ಅಂತ. ಎರಡನೇ ವಿಷಯದ ನಾಶ ಯಾವ ಕಾರಣದಿಂದ ಆಗುತ್ತೆ? ಯಾವುದೋ ಒಂದು ಕಾರಣ ಇರಬೇಕು ಅದಕ್ಕೆ. ಕಾರಣವಿಲ್ಲದೆ ಕಾರ್ಯ ಹೋಗೋದಿಲ್ಲ. ಆದ್ದರಿಂದ ಅಧಿಕವಾದ ವಿಷ ಕೊಟ್ಟರೆ ಈ ವಿಷ ನಾಶಪಡಿಸಿ ಒಂದು ಸ್ವಲ್ಪ ವಿಷ ಉಳ್ಕೊಂಡು ಅವನ ಪ್ರಾಣವನ್ನೇ ತೆಗೆದುಬಿಡುತ್ತೆ. ಆದ್ದರಿಂದ ಅದು ಆ ಡೋಸೇಜ್ ಅಂತ ಹೇಳೋದು ಕರೆಕ್ಟಾಗಿ ಕೊಡಬೇಕು, ಸರಿಯಾಗಿ. ಇಲ್ಲದೆ ಹೋದರೆ ಹೋಗೋದಿಲ್ಲ. ಅದಕ್ಕೆಲ್ಲ ಕಾರಣವಿಲ್ಲದೆ ಕಾರ್ಯ ಆಗೋದಿಲ್ಲ. ಅದನ್ನು ಇಲ್ಲಿ ಆ ವಿಷಯವನ್ನು ಹೇಳಿದ್ರು. ಅಲ್ಲಿ ಹಿಂದಿನ ವಾದದಲ್ಲಿ ಅದುವೇ ಒಂದು ಮುಖ್ಯವಾದ ವಿಷಯವನ್ನು ವಿಚಾರ ಮಾಡಿದ್ದು ಅವರು. ಆದ್ದರಿಂದಲೇ ಇಲ್ಲಿ ಇವರು ಸಿದ್ಧಾಂತವನ್ನು ಹೇಳುವಾಗ ಅದನ್ನು ಹೇಳ್ತಾರೆ, ಆ ರೀತಿ ನೀವು ವಾದ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು. ಮುಂದಿನ ಶ್ಲೋಕದಲ್ಲಿ ಅಂತ್ಯಜ್ಞಾನಸ್ಯ ಜೀವ ಸ್ಥಿತಿಪದಂ ಅಥವಾ ಕೇವಲಂ ಬ್ರಹ್ಮತೆ ಸ್ಯಾತ್. ಈ ಶ್ಲೋಕ ಇವಾಗ ನೋಡಿದ್ದ ಶ್ಲೋಕವೇ. ನಿರ್ವಿಶೇಷ ಆತ್ಮ ಅದ್ವೈತವಾದೇ ಅನುಪಪತ್ತಿ ಅಂತರಂ. ಆತ್ಮ ಏಕ ಏವ ವರ್ತತೆ, ಭೇದಸ್ತು ಅವಿದ್ಯಾಕೃತಃ. ಭೇದವಾದರೆ ಅವಿದ್ಯೆಯಿಂದ ಉಂಟಾಗಿರೋದು. ಸೋಪಿ ನಿರ್ವಿಶೇಷ, ಅದು ಯಾವುದು ವಿಶೇಷವಿಲ್ಲ ಅದಕ್ಕೆ. ಇತಿ ವದತಃ ಅಂತ್ಯಜ್ಞಾನಸ್ಯ. ಅಂತ್ಯಜ್ಞಾನ ಅಂದರೆ ಸಂಸಾರ ಭ್ರಮೆಯನ್ನು ನಿವರ್ತಿಸುವಂತಹ ಜ್ಞಾನ, ಪೂರ್ಣವಾಗಿ ಹೋಗಿಸ್ಬೇಕು. ಬ್ರಹ್ಮ ವ್ಯತಿರಿಕ್ತಂ ಸರ್ವಂ ಮಿಥ್ಯಾ ಇತಿ ಜ್ಞಾನಸ್ಯ. ಸ್ಥಿತಿಪದಂ ಅಂದರೆ ಆಶ್ರಯ. ಜೀವ ಕಿಂ ಮಾಯಾ ಕಲ್ಪಿತ ಜೀವ. ಜೀವ ಅಂದರೆ ಮಾಯಾ ಕಲ್ಪಿತ ಅಂತಲೇ ಅರ್ಥ. ಅಥವಾ ಕೇವಲಂ ಬ್ರಹ್ಮ ಅವಿದ್ಯಾ ಸಂಬಂಧ ರಹಿತಂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಬ್ರಹ್ಮ. ಆದ್ಯೇ ಜೀವ ತದಾಶ್ರಯ. ಜೀವನೇ ಆಶ್ರಯ. ಈ ಎರಡು ಪಕ್ಷಗಳು ಅದ್ವೈತದಲ್ಲಿಯೇ ಬರುತ್ತೆ. ಅಲ್ಲಿಯೇ ಕೂಡ ಎರಡು ಪಕ್ಷಗಳು, ಸುರೇಶ್ವರಾಚಾರ್ಯರು, ಮಂಡಲ ಮಿಶ್ರರು ಅವರ ಅಭಿಪ್ರಾಯಗಳಲ್ಲಿ ಬ್ರಹ್ಮನನ್ನು ಆಶ್ರಯಿಸಿದೆ ಅದ್ವಿತೀಯ ಅನ್ನೋದು, ಇನ್ನೊಬ್ಬರು ಜೀವನನ್ನು ಆಶ್ರಯಿಸಿದೆ ಅಂತ ಜೀವಾದ್ವೈತವಾದ ಬ್ರಹ್ಮಾದ್ವೈತವಾದ ಅಂತ ಎರಡು ಅಭಿಪ್ರಾಯಗಳು ಬೇರೆ ಬೇರೆ ಅವರ ಗ್ರಂಥದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅವರೆಲ್ಲ ಆ ಅಭಿಪ್ರಾಯ ಭೇದಗಳು ಇದ್ದೇ ಇದೆ ಅದ್ವೈತ ಪಕ್ಷದಲ್ಲಿ. ಎರಡನ್ನು ವಿಚಾರ ಮಾಡಿ ಭಾಷ್ಯಕಾರರು ಕೂಡ ಇದರಲ್ಲಿ ಶ್ರೀಭಾಷ್ಯದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡಿ ಅದರಲ್ಲಿರುವ ದೋಷಗಳನ್ನು ತೋರಿಸಿದ್ರು ಆಗಲೇ, ಅನುಪಪತ್ತಿಗಳನ್ನೆಲ್ಲ. ಮೊದಲ ಪಕ್ಷದಲ್ಲಿ ಬ್ರಹ್ಮ ವ್ಯತಿರಿಕ್ತ ಮಿಥ್ಯಾ ಇತಿ ಅನೇನೈವ ಜ್ಞಾನೇನ ಬಾಧ್ಯ ಅಹಮರ್ಥ ಜೀವ. ಬ್ರಹ್ಮ ಎಲ್ಲ ಮಿಥ್ಯೆ ಎನ್ನುವ ಜ್ಞಾನದಿಂದ ಹೋಗುವಂತಹವನು ಅಹಮರ್ಥ ಅಂತ ಹೇಳುವ ಜೀವಾತ್ಮ, ಅವನು ಹೋಗ್ಬಿಡ್ತಾನೆ. ತಾದೃಶಂ ಆತ್ಮನಾಶಕರಂ
ಜ್ಞಾನಂ ನ ಉಪಜನಯೇತ್, ಅವನು ತಾನೇ ಸಂಪಾದಿಸ್ಕೊಳ್ಳೋದಿಲ್ಲ ಅಂತ ಅರ್ಥ. ಯಾಕೆ ಅಂದರೆ ಅವಿದ್ಯಾಕಲ್ಪಿತ ಏವ ಜೀವ ಏವ ಅಹಮರ್ಥ. ವಿಶುದ್ಧಂ ಬ್ರಹ್ಮ ಆತ್ಮಪದವಾಚ್ಯ ನ ಅಹಮರ್ಥ. ಆತ್ಮ ಅಂತ ಹೇಳ್ತಾನಷ್ಟೇ, ಬ್ರಹ್ಮರಿಗೆ ಆತ್ಮ ಅಂತ ಯಾವುದೋ ಒಂದು ಶಬ್ದವನ್ನು ಉಪಯೋಗಿಸ್ಬೇಕಾದ್ರಿಂದ ಆತ್ಮ ಅಂತ ಹೇಳಬೇಕು ಅಷ್ಟೇ. ಯಾಕೆ ಅಂದರೆ ಆ ಶಬ್ದವನ್ನು ಹೇಳಿಯೂ ಕೂಡ ಅದಕ್ಕೆ ವಾಚ್ಯತ್ವವೂ ಇಲ್ಲ, ವೇದ್ಯತ್ವವೂ ಇಲ್ಲ. ಒಂದು ಶಬ್ದದಿಂದ ಹೇಳೋಕ್ಕಾಗಲ್ಲ ಬ್ರಹ್ಮನ್ನ. ಅವಾಗ ಅದುವೇ ಒಂದು ವಿಶೇಷಣವಾಗ್ಬಿಡುತ್ತೆ, ಒಂದು ಗುಣವಾಗ್ಬಿಡುತ್ತೆ. ಶಬ್ದಗಳೆಲ್ಲ ಗುಣವನ್ನೇ ತಿಳಿಸುತ್ತೆ, ನಾಮಗಳೆಲ್ಲ ಗುಣಗಳನ್ನು ತಿಳಿಸುತ್ತೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಸಹಸ್ರನಾಮದಲ್ಲಿ ಹೇಳೋ ಹಾಗೆ ನಾಮಗಳೆಲ್ಲ ಗೌಣಾನಿ ಅಂದರೆ ಗುಣವಾಚಕಗಳು. ಒಂದೊಂದು ನಾಮವು ಒಂದೊಂದು ಗುಣವನ್ನು ತಿಳಿಸುತ್ತೆ. ವಿಶ್ವಂ ವಿಷ್ಣು ಮೊದಲಾದದ್ದು ಎಲ್ಲ ಒಂದೊಂದು ಗುಣವನ್ನು ತಿಳಿಸುತ್ತೆ ಹೆಸರುಗಳು ಯಾವಾಗಲೂ. ಆ ಗುಣವು ಇನ್ನೊಬ್ಬರಲ್ಲಿ ಸ್ವಲ್ಪ ಇದ್ದರೆ, ಲೇಷವಿದ್ದರೆ ಔಪಚಾರಿಕವಾಗಿ ಅವನಿಗೆ ಆ ಶಬ್ದಗಳನ್ನು ಉಪಯೋಗಿಸ್ತಾರೆ. ಆದರೆ ಹೆಸರುಗಳೆಲ್ಲ ಗುಣವನ್ನು ತಿಳಿಸುವಂತಹದ್ದು. ಆದ್ದರಿಂದ ಒಂದು ಹೆಸರನ್ನು ಹೇಳಿಬಿಟ್ರೆ ಬ್ರಹ್ಮಕ್ಕೆ ಅದು ಒಂದು ಗುಣವಾಗಿಬಿಡುತ್ತೆ. ಹೆಸರು ಇಲ್ಲ, ಯಾವುದು ವಾಚ್ಯತ್ವವೇ ಇಲ್ಲ, ಒಂದು ಶಬ್ದದಿಂದ ಹೇಳಕ್ಕಾಗೋದಿಲ್ಲ ಬ್ರಹ್ಮವನ್ನು. ಆದರೆ ಜ್ಞಾನ ಬರಬೇಕಾದ್ರೆ ಶಾಸ್ತ್ರ ಬ್ರಹ್ಮ ಅನ್ನುವ ಶಬ್ದ ಉಪಯೋಗಿಸಿದೆ ಅಷ್ಟೇ. ಯಾಕೆ ಅಂದರೆ ಅದರಲ್ಲಿಯೇ ಭೇದಗಳಿದೆ, ಪ್ರಕೃತಿ ಇದೆ, ಪ್ರತ್ಯಯವಿದೆ, ಇದೆಲ್ಲವೂ ಕೂಡ ಭೇದ ಆಗೋಯ್ತು ಶಬ್ದದಲ್ಲಿಯೇ. ಇದು ಯಾವುದು ಕೂಡ ಹೇಳೋಕ್ಕಾಗಲ್ಲ ಅಂತ ಒಂದು ವಾದ ಮಾಡ್ತಾರೆ. ಇದೆಲ್ಲ ಕೂಡ ಬಹಳ ಕಷ್ಟವಾದ ವಿಷಯ. ಆದ್ದರಿಂದ ಅಹಮರ್ಥ ಅಂತ ಹೇಳೋದು ಜೀವಾತ್ಮನೇ. ವಿಶುದ್ಧವಾದ ಬ್ರಹ್ಮ ಆತ್ಮ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ. ಬ್ರಹ್ಮ, ಆತ್ಮ ಮೊದಲಾದ ಶಬ್ದಗಳು. ಲೋಕದಲ್ಲಿ ಪ್ರಯತ್ನಸ್ಯ ಸರ್ವಸ್ಯಾಪಿ ಅಹಂ ಇತಿ ಭಾವನಾ ವಿಷಯ ಮೂಲಂ ಇತಿ ಸರ್ವಸಮ್ಮತ. ಎಲ್ಲ ಪ್ರಯತ್ನಕ್ಕೂ ನಾನು ಮಾಡ್ತಾ ಇದ್ದೇನೆ ಅನ್ನುವಂತಹ ವಿಷಯ, ಅದು ಕೂಡ ಹಿಂದೆ ಸಮರ್ಥನೆ ಮಾಡಿದ್ರು. ಅಹಮರ್ಥಸ್ತು ಚಿದಚಿನ್ಮಿಶ್ರ ತತ್ರ ಚಿದಂಶಃ ಅನುವರ್ತತೆ, ಅಚಿದಂಶಃ ಪ್ರಕೃತಿಪರಿಣಾಮಭೂತಃ ಅಹಂಕಾರಃ ತಸ್ಯ ಅಹಂ ಇತಿ ವ್ಯವಹಾರಹೇತುತ್ವಾದೇವ ತಸ್ಯ ಅಹಂಕಾರಃ ಇತಿ ಸಂಜ್ಞಾ. ಅಹಂ ಅನ್ನೋದು ಪ್ರಕೃತಿ ಪರಿಣಾಮವಾದ ಅಹಂಕಾರ ಅಂತ ಹೇಳಲ್ಪಡುವಂತಹದ್ದು. ಅದು ವ್ಯವಹಾರ ಹೇತುವಾದ್ದರಿಂದ ಅಹಂಕಾರ ಅಂತ ಹೇಳಲ್ಪಡುತ್ತೆ. ಅದು ಉಪಾಧಿ. ಏತದವಚ್ಛಿನ್ನಂ ತತ್ ಪ್ರತಿಬಿಂಬಿತಂ ವಾ ಚೈತನ್ಯಮೇವ ಜೀವ. ಅದು ಉಪಾಧಿ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಅದರಿಂದ ಅವಚ್ಛಿನ್ನವಾದ, ಮರೆಮಾಡಲ್ಪಟ್ಟ, ಅದರಿಂದ ಅವನು ಚೈತನ್ಯ ಆದ ಜೀವ. ಅಹಮಿತಿ ಅಭಿಮಾನ ಹೇತೋ ಅಹಂಕಾರಸ್ಯ ನಾಶೇ ಅಪಿ ಚೈತನ್ಯಾಂಶಸ್ತು ಅನುವರ್ತತೆ. ಎರಡು ಅಂಶ ಇದೆ ಅಹಮರ್ಥದಲ್ಲಿ. ಜೀವಾತ್ಮ ಶುದ್ಧ ಚೈತನ್ಯ ಇದ್ದಾನೆ. ಅಹಂ ಅನ್ನೋದು ಪ್ರಕೃತಿಯನ್ನು ತಿಳಿಸುತ್ತೆ, ಉಪಾಧಿಯನ್ನು. ಆ ಉಪಾಧಿ ಹೋಗಿಬಿಟ್ರೆ ಅಹಂ ಅನ್ನೋ ಜೀವಾತ್ಮ ಬರೀ ಶುದ್ಧ ಜ್ಞಾನ ಉಳಿತಾನೆ. ಆದ್ದರಿಂದ ಅದುವೇ ಪ್ರತಿಬಿಂಬಿತವಾದ ಬ್ರಹ್ಮದ ಪ್ರತಿಫಲನ. ಅಲ್ಲಿ ಶುದ್ಧವಾದ ಚೈತನ್ಯಾಂಶ ಇರುತ್ತಲ್ಲ, ಅದುವೇ ಬ್ರಹ್ಮ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರು ಧೀ ಸ್ಥಿತೌ ಅಹಮರ್ಥ ಅಂತರ್ಗತ ಅಹಂಕಾರಸ್ಯ ನಾಶೇಪಿ ತದ ಅನ್ಯ ಚೈತನ್ಯ ಪರಿಶೇಷೇಪಿ ಅಸ್ಯ ನಶ್ಯತಃ ಅಹಮರ್ಥಸ್ಯ ಜೀವಸ್ಯ ಚೈತನ್ಯ ಪರಿಶೇಷೇಣ ಕಿಂ ಭವಿಷ್ಯತಿ. ಹೋಗ್ಲಿ, ನಾವು ಹೇಳೋದು ಒಪ್ಕೊಳ್ತೀವಿ. ದೇಹ ಹೋಗ್ಬಿಟ್ರೆ, ಉಪಾಧಿ ಹೋಗ್ಬಿಟ್ರೆ ಒಂದು ಶುದ್ಧ ಚೈತನ್ಯ ಇರುತ್ತೆ. ಆ ಶುದ್ಧ ಚೈತನ್ಯ ನಿರ್ವಿಶೇಷವಾದದ್ದು. ಈ ಶುದ್ಧ ಚೈತನ್ಯ ಒಂದು ಇದೆ ಅಂತ ಹೇಳಿದ್ರೆ ಒಬ್ಬೊಬ್ಬ ಜೀವಾತ್ಮನು ಮೋಕ್ಷಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಕಡೆಯಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಶುದ್ಧ ಚೈತನ್ಯ ಉಳ್ಕೊಳ್ಳುತ್ತೆ. ಅದರಿಂದ ಅವನಿಗೇನು ಲಾಭ ಅನ್ನೋ ಪ್ರಶ್ನೆ ಬರುತ್ತೆ. ಪುರುಷಾರ್ಥ ಅಂದರೆ ಪುರುಷೈಹಿ ಅರ್ಥ್ಯತೆ ಅಂತ ಅರ್ಥ. ಪುರುಷರು ಪಡೆದುಕೊಳ್ಳೋಕೆ ಇಷ್ಟಪಡ್ತಾರೆ. ಯಾಕೆಂದ್ರೆ ನನ್ನ ಅನುಭವ ಇದೆ. ಅದು ದಹರ ವಿದ್ಯೆಯಲ್ಲಿ ಸ್ಪಷ್ಟವಾಗಿ ಚಾಂದೋಗ್ಯ ಉಪನಿಷತ್ ತಿಳಿಸುತ್ತೆ. ಇಂದ್ರನು ಹೋದಾಗ ಸ್ವಪ್ನ ಎಲ್ಲ ಹೇಳಿಬಿಟ್ಟು ಸುಷುಪ್ತಿಯಲ್ಲಿ ಹೇಳಿದ. ಸುಷುಪ್ತಿಯನ್ನು ಹೇಳುವಾಗ ಏನು ಅನುಭವವಿಲ್ಲ ಅಂತ, ಶುದ್ಧ ಚೈತನ್ಯ ಮಾತ್ರ ಇರುತ್ತೆ ಅಂತ ಅವನು ಹೇಳ್ತಾನೆ. ಎಲ್ಲ ಲಯವಾಗ್ಬಿಡುತ್ತೆ ಅಂತ. ಆಗ ಸರಿ, ಇದೇನೋ ಭಾಳ ಚೆನ್ನಾಗಿದೆ, ಆತ್ಮ ಇದೇ ಇರಬೇಕು ಅಂದ್ಕೊಂಡು ಇಂದ್ರ ಹೊಟ್ಟೋದ. ಮತ್ತೆ ತಿರುಗಿ ಬರ್ತಾನೆ. ಯಾಕೆ ಬಂದಿ ಅಂತ ಕೇಳಿದ್ರೆ, ನಾಹಮತ್ರ ಭೋಗ್ಯಂ ಪಶ್ಯಾಮಿ. ಏನು ಅನುಭವ ಇಲ್ಲದೆ ಇರೋ ಈ ಸ್ಥಿತಿ ಯಾಕೆ ಬೇಕು ನನಗೆ? ಇದು ಜೀವಾತ್ಮ ಆಗಿದ್ದಕ್ಕೆ ಸಾಧ್ಯವಿಲ್ಲ. ಜೀವಾತ್ಮ ಸ್ವರೂಪ ಸತ್ಯಕಾಮ ಸತ್ಯಸಂಕಲ್ಪ ಅಂತೆಲ್ಲ ಹೇಳಿದ್ರಿ. ಸರ್ವೇಷು ಲೋಕೇಶು ಕಾಮಚಾರೋ ಭವತಿ
ಇದೆಲ್ಲ ಹೇಳಿ ಅವರು ಜೀವಾತ್ಮ ಸ್ವರೂಪ ಹೀಗಿದೆ, ಇಷ್ಟು ವೈಭವಗಳೆಲ್ಲ ಇದೆ, ಇದನ್ನು ಉಪದೇಶ ಮಾಡ್ತೀನಿ ಬನ್ನಿ ಎಂದಾಗಲೇ ಇಂದ್ರನು ವಿರೋಚನನು ಹೋಗ್ತಾರೆ ಅಲ್ಲಿ. ಇಂತಹ ಎಲ್ಲ ಲೋಕಗಳಲ್ಲಿಯೂ ಇಷ್ಟ ಬಂದಾಗ ಓಡಾಡ್ಕೋಬಹುದು, ಏನ್ ಬೇಕಾದರೂ ಅನುಭವಿಸ್ಬೋದು. ಅಂತಹ ಜೀವಾತ್ಮ ಸ್ವರೂಪ ತಿಳ್ಕೊಂಬಿಟ್ರೆ ನಮಗೆ ಎಷ್ಟು ಪ್ರಯೋಜನ ಇದೆ, ಅದನ್ನ ತಿಳ್ಕೊಳಕ್ ಬರ್ತಾರೆ ಇಬ್ರು ಕೂಡ. ದೇವತೆಗಳು ಅಸುರರು ಒಬ್ಬ ರೆಪ್ರೆಸೆಂಟೇಟಿವ್ ಕಳಿಸಿದ್ರು, ಇಂದ್ರನನ್ನು ವಿರೋಚನನು. ಆಗ ಸುಷುಪ್ತಿ ಅವಸ್ಥೆಯಲ್ಲಿ ಏನು ಅನುಭವವಿಲ್ಲ ಅಂದಾಗ ಅವನು ನನಗೆ ಇದು ಬೇಕಾಗಿಲ್ಲ, ಇದು ಸರಿಯಾಗಿಲ್ಲ, ಇದು ಯಾಕೋ ಜೀವಾತ್ಮ ಎರಕ್ಕೆ ಸಾಧ್ಯವಿಲ್ಲ, ಸರ್ವೇಶು ಲೋಕೇಶು ಕಾಮಚವನೋ ಭವತಿ ಅಂದರೆ ಹೇಗೆ ಸಾಧ್ಯ, ಈ ಥರ ಇದ್ದರೆ ಪ್ರಶ್ನೆ ಮಾಡ್ತಾನೆ ಅವನು. ಆದ್ದರಿಂದ ಅಂತಹ ಒಂದು ಅವಸ್ಥೆ ಬೇಕಾಗಿಲ್ಲ ನಮಗೆ ಅಂತ ಯಾರೇ ಆದರೂ ಹೇಳುವಂತಹದ್ದು ಪ್ರಯೋಜನವಿಲ್ಲ, ಅನುಭವವಿಲ್ಲ. ಆದ್ದರಿಂದ ಬರೀ ಚೈತನ್ಯ ಇದ್ರೆ ಚೈತನ್ಯ ಪರಿಶೇಷಣ ಕಿಂ ಭವಿಷ್ಯತಿ, ಏನು ಪ್ರಯೋಜನ ಅದರಿಂದ. ಆದ್ದರಿಂದ ನಮಗೆ ಅದು ಬೇಕಾಗಿಲ್ಲ ಅನ್ನೋದು ಹೇಳ್ತಾರೆ ಇಲ್ಲಿ. ಅದು ಹಿಂದೆ ಹೇಳಲ್ಪಟ್ಟಿತು ಅಂತ ಹೇಳಿದ್ರು. ಎರಡನೇ ಪಕ್ಷ ಹೇಳಿದ್ರು, ಅಂತ್ಯೆ ಕೇವಲಂ ಬ್ರಹ್ಮೈವ ಆಶ್ರಯ, ಬ್ರಹ್ಮವೇ ಆಶ್ರಯ ಅನ್ನುವ ಪಕ್ಷ. ಇದುವೇ ಶಂಕರರ ಪಕ್ಷ ಅಂತ ಹೇಳ್ತಾರೆ, ಬ್ರಹ್ಮವೇ ಅವಿದ್ಯೆಗೆ ಆಶ್ರಯ ಅಂತ ಹೇಳುವಂಥದ್ದು. ತಾದೃಶ ಜ್ಞಾನಾಶ್ರಯತ್ವಂ ಸತ್ಯ ಅನೃತಾವ, ಸತ್ಯವೇ ಅನೃತವೇ. ಯಾಕೆಂದ್ರೆ ಬ್ರಹ್ಮಕ್ಕೆ ಹೇಳಬೇಕು ಅವಿದ್ಯೆ ಆಶ್ರಯ ಅಂತ, ಬೇರೆ ಯಾರು ಹೇಳಕ್ಕೆ ಸಾಧ್ಯವಿಲ್ಲ. ಅನಾದಿಯಾದ ಅವಿದ್ಯೆ ಬ್ರಹ್ಮದಲ್ಲಿಯೇ ಆಶ್ರಯವಾಗಿರಬೇಕು. ಆದ್ಯ ಪಕ್ಷ ಆಶ್ರಯತ್ವ ಸತ್ಯಮಿತಿ ಪಕ್ಷ ನ ಇಷ್ಟ. ಯಾಕೆಂದ್ರೆ ಎರಡು ಸತ್ಯವಾಗ್ಬಿಡುತ್ತೆ, ಬ್ರಹ್ಮ ಸವಿಶೇಷಂ ಸ್ಯಾತ್. ಪರಸ್ಮಿನ್ ದ್ವಿತೀಯ ತು ಪಕ್ಷೆ ಆಶ್ರಯತ್ವಸ್ಯ ಮಿಥ್ಯಾತ್ವೇ ತತ್ಕಲ್ಪನಸ್ಯ ಅಸಂಭವಃ. ಮಿಥ್ಯಾಭೂತಸ್ಯ ಹಿ ಕಲ್ಪನಂ ಅವಿದ್ಯಾಮಂತರ ನೋಪಪದ್ಯತೆ. ಒಂದು ಮಿಥ್ಯೆಯಾದ್ದನ್ನು ನಾವು ಕಲ್ಪನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಆಶ್ರಯತ್ವ ಅನ್ನೋದು ಬ್ರಹ್ಮಕ್ಕೆ ಆಶ್ರಯತ್ವ ಸತ್ಯವಾಗಿದೆಯೋ ಮಿಥ್ಯೆಯಾಗಿದೆಯೋ, ಕಲ್ಪಿತವೋ ಅಂತ ಹೇಳಿದ್ರೆ, ಕಲ್ಪಿತವಾದದ್ದು ಅಂತ ಹೇಳಿದ್ರೆ ಕಲ್ಪಿತವಾದದ್ದನ್ನ ನಾವು ಯಾವುದೋ ಒಂದು ಕಲ್ಪನೆ ಮಾಡಬೇಕಾದ್ರೆ, ಇಲ್ಲದೆ ಇರೋದು ಕಲ್ಪನೆ ಮಾಡಬೇಕಾದ್ರೆ ಅದು ಯಾವುದೋ ಒಂದು ದೋಷದಿಂದ ಆಗಬೇಕಷ್ಟೇ, ಇಲ್ಲದೆ ಹೋದ್ರೆ ಆಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಲ್ಲಿ ಒಂದು ಅವಿದ್ಯೆ ಉಳ್ಕೊಳ್ಳುತ್ತೆ. ಭ್ರಮೆ ಅಂತ ಉಂಟಾಗಬೇಕಾದ್ರೆ ದೋಷದಿಂದಲೇ ಉಂಟಾಗಬೇಕು ಭ್ರಮೆ. ಆದ್ದರಿಂದ ನಮಗೆ ಇಲ್ಲ ಬೆಳಕು ಸರಿಯಾಗಿರೋದಿಲ್ಲ, ಕಣ್ಣಿನಲ್ಲಿ ದೋಷ ಇರ್ಬೋದು, ಯಾವುದೋ ಒಂದು ದೋಷದಿಂದ ಭ್ರಮೆ ಉಂಟಾಗಬೇಕು. ಆದ್ದರಿಂದ ಈ ಕಲ್ಪನೆ ಅಂತ ಹೇಳುವುದು ಕೂಡ ಬ್ರಹ್ಮಕ್ಕೆ ಆಶ್ರಯಿಸಿರೋದು ಒಂದು ಭ್ರಮೆಯೇ, ಅದು ಒಂದು ಮಿಥ್ಯೆ, ಕಲ್ಪಿತವಾದದ್ದು. ಅಂದರೆ ಅದಕ್ಕೂ ಒಂದು ದೋಷದಿಂದ ಆಗಿರ್ಬೇಕು, ದೋಷ ಕಾರಣ ಇರಬೇಕು. ಕಾರಣವಿಲ್ಲದೆ ಕಾರ್ಯ ಇರಕ್ಕೆ ಸಾಧ್ಯವಿಲ್ಲ. ಅದು ಸರಿಯಾದ ಜ್ಞಾನವಲ್ಲ, ಪರಮಾರ್ಥವಲ್ಲದೆ ಇರೋದ್ರಿಂದ ಅದು ದೋಷ. ಆ ದೋಷಕ್ಕೆ ಒಂದು ಕಾರಣ ಇರಬೇಕು, ಆ ಕಾರಣ ಉಳ್ಕೊಳ್ಳುತ್ತಲ್ಲ ಕಡೆಯಲ್ಲಿ. ಅವಿದ್ಯಾ ಪರಿಶೇಷಸ್ಯ ವಿದ್ಯಾಂತರಸ್ಯ ವಾ ಪ್ರಸಂಗ. ಇಲ್ಲ ಈ ಅವಿದ್ಯೆಯೇ ಸ್ವಲ್ಪ ಉಳ್ಕೋಬೇಕು, ಅಥವಾ ಇನ್ನೊಂದು ಹೊಸ ಅವಿದ್ಯೆ ಉಂಟಾಗಬೇಕಲ್ಲಿ, ಅದರಿಂದ ಬರಬೇಕದು. ಈ ರೀತಿ ಪ್ರಶ್ನೆ ಬರುತ್ತೆ. ಆದ್ದರಿಂದ ಅಲ್ಲಿ ಪ್ರತಿಭಾಸ ತತ್ಕಾರ್ಯಾದೇಹೇ ಗ್ರಹಣಂ ತಸ್ಮಾತ್ ಏತದ್ವಿಷಯೇ ತತ್ಸಮ್ಮತಂ ಕಿಂವಾ ನ ದುಷ್ಟಂ ಸರ್ವಂ ದುಷ್ಟಮೇವ ಆತ್ಮಸಾಕ್ಷಿಕಂ ಚಿಂತ್ಯತಾಂ ವಿಮರ್ಶತಾಂ ಅಂತ ಹೇಳಿದ್ರು. ನೀವೇ ಚಿಂತನೆ ಮಾಡಿ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ, ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾರೆ. ಇದುವರೆಗೂ ಪೂರ್ವ ಪಕ್ಷದ ಒಂದು ಬ್ರಹ್ಮ ಈ ಮೋಕ್ಷಕ್ಕೆ ಸಾಧನೆ, ಮೋಕ್ಷ ಸ್ವರೂಪ, ಅದನ್ನೆಲ್ಲ ಚಿಂತನೆ ಮಾಡಿದ್ರು. ಈಗ ಬ್ರಹ್ಮವಿದ್ಯೆಯ ವಿಷಯ, ಸಿದ್ಧಾಂತದ ವಿಷಯಕ್ಕೆ ಬರ್ತಾರೆ. ಬ್ರಹ್ಮವಿದ್ಯಾಯ ಸರ್ವಪ್ರಾಯಶ್ಚಿತ್ತ ರೂಪತ್ವಂ ಅಂತ ಹೇಳಿದ್ರು. ಇದು ಕನ್ನಡದಲ್ಲಿ ನೋಡಿದ್ರು ನಾವು ಮೊದಲು. ಮುಕ್ತಿ ಅನುಪಪತ್ತಿ ಪರಿಹಾರ. ನಮ್ಮ ಸಿದ್ಧಾಂತದಲ್ಲಿ ಮೋಕ್ಷ ಅನ್ನೋದು ಹೇಗೆ, ನಮ್ಮ ನಮ್ಮ ಸಿದ್ಧಾಂತದ ಮೋಕ್ಷವನ್ನು ಅದರಲ್ಲಿ ಬೇರೆಯವರು ಹೇಳುವ ತೋರಿಸುವ ಅನುಪಪತ್ತಿಗಳು ಅದರ ಪರಿಹಾರವನ್ನು ಮಾಡ್ತಾರೆ. ನಾಭುಕ್ತಂ ಕಲ್ಪಕೋಟ್ಯಾಪ್ಯುಪಶಯಂ ಉಪಶಯನಮಿಯಾತ್ ಉಪಶಮನಮಿಯಾತ್ ಉಪಶಮನಂ ಯಾತ್ ಕರ್ಮ ನಿಷ್ಕೃತ್ಯ ಭಾವೇ ವಿದ್ಯಾತಃ ತದ್ವಿನಾಶಃ ಶ್ರುತಿರಿಹ ತದಸೌ ತತ್ ಪ್ರಶಂಸಾ ಇತಿ ಚೇತ್ ನ. ಅಲ್ಲಿವರೆಗೂ ಪೂರ್ವಪಕ್ಷ. ತಾದೃಗ್ವಿದ್ಯೈವ ನಿಷ್ಕೃತಿರಿತಿ ವಿದಾಂಚಕ್ರುಃ ಆಮ್ನಾಯ ವೃದ್ಧಾಃ
ನಾಣ್ಯದ್ ಬ್ರಹ್ಮಾನುಭೂತಿ ಪ್ರತಿಭಟ ದುರಿತ ಧ್ವಂಸತಃ ಸಾಧ್ಯವತ್ರ. ನಮ್ಮ ಬ್ರಹ್ಮವಿದ್ಯೆಯು ಬ್ರಹ್ಮವಿದ್ಯೆ ಇರುವುದು ಏನು, ಅದರ ಸ್ವರೂಪವೇನು, ಅದನ್ನ ನೋಡ್ತಾರೆ. ಪೂರ್ವ ಪಕ್ಷ ಪೂರ್ವಮೀಮಾಂಸಕರು ಹೇಳೋದು ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅನ್ನೋದು ಪ್ರಸಿದ್ಧವಾದ ಅವರ ವಾಕ್ಯ. ಕರ್ಮವನ್ನು ಅನುಭವಿಸಿಯೇ ಮುಗಿಸಬೇಕು. ಆದ್ದರಿಂದ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಜೈಮಿನಿಗಳು, ಅವರ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಜೈಮಿನಿಗಳೆಲ್ಲ ಅವರ ಫಾಲೋಯರ್ಸ್, ಅವರ ಅನುಯಾಯಿಗಳು, ಅವರ ಸೂತ್ರಗಳಿಗೆ ಸಿದ್ಧಾಂತ ಹೇಳುವಂಥವರು. ಅವರು ಮೋಕ್ಷವನ್ನು ಹೇಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕರ್ಮವನ್ನು ಪೂರ್ಣವಾಗಿ ಅನುಭವಿಸಿಯೇ ಮುಗಿಸ್ಬೇಕು. ಪ್ರಾರಬ್ಧ ಕರ್ಮ ಬೇರೆ ಯಾವುದರಿಂದನೂ ಹೋಗೋದಿಲ್ಲ. ಇಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು, ಇಲ್ಲ ಅನುಭವಿಸಿ ಮುಗಿಸ್ಬೇಕು. ಆದ್ದರಿಂದ ಇಲ್ಲಿಯವರೆಗೂ ನಾವು ಸಂಚಿತವಾದ ಕರ್ಮಗಳಿಗೆ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ಮುಗಿಸಿದಾಗ ಝೀರೋ ಬ್ಯಾಲೆನ್ಸ್ ಆಗುತ್ತೆ, ಏನೂ ಉಳಿಯೋದಿಲ್ಲ. ಕರ್ಮ ಎಲ್ಲ ಅನುಭವಿಸಿ ಮುಗಿದೋಗುತ್ತೆ. ಸಂಚಿತವಾದದೆಲ್ಲ ಪ್ರಾಯಶ್ಚಿತ್ತಗಳು ಮಾಡಿ ಕಳ್ಕೋಬೇಕು. ಕರ್ಮಗಳು ಬೇಕಾದಷ್ಟು ಹೇಳಿದೆ ವೇದದಲ್ಲಿ, ಅದೆಲ್ಲ ಹೇಳಿ ಪ್ರಾಯಶ್ಚಿತ್ತಗಳಿಂದ ಕಳ್ಕೊಂಡು ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ಮುಗಿಸಿದಾಗ ಅದುವೇ ಮೋಕ್ಷ ಸ್ಥಿತಿ ಅಂತ ಅವರು ಹೇಳುವಂಥದ್ದು. ಅದನ್ನೇ ಇಲ್ಲಿ ಹೇಳ್ತಾರೆ. ನಾಭುಕ್ತಂ ಕಲ್ಪಕೋಟ್ಯಾಪಿ, ಕಲ್ಪಕೋಟಿಗಳಿಂದ ಕಲ್ಪಕೋಟಿ ಶತೈರಪಿ ನಾಭುಕ್ತಂ ಕ್ಷೀಯತೆ ಕರ್ಮ, ಕಳೆಯೋದಿಲ್ಲ. ಉಪಶಮನಂ ಯಾತ್, ಉಪಶಮನಂ ಅಂದರೆ ಪೂರ್ಣವಾಗಿ ನಾಶವಾಗುವುದು. ಯಾತ್ ಅಂದರೆ ಪಡೆದುಕೊಳ್ಳೋದು ಅಂತ, ನಾಶವನ್ನು ಪಡೆದುಕೊಳ್ಳೋದಿಲ್ಲ, ನಾಶ ಹೊಂದೋದಿಲ್ಲ. ಕಲ್ಪಕೋಟಿಯಾದರೂ ಕೂಡ ಅನುಭವಿಸಿದ್ರು, ಅನುಭವಿಸದೆ ಎಷ್ಟೇ ಕಲ್ಪಕೋಟಿಗಳಾದರೂ ಅನುಭವಿಸದೆ ಕರ್ಮವು ಶಾಂತವಾಗೋದಿಲ್ಲ, ನಾಶವಾಗುವುದಿಲ್ಲ. ನಿಷ್ಕೃತಿ ಅಭಾವೇ ತತ್ಕರ್ಮ, ಕರ್ಮ ನಿಷ್ಕೃತಿ ಅಭಾವೇ. ನಿಷ್ಕೃತಿ ಅಂದರೆ ಪ್ರಾಯಶ್ಚಿತ್ತ, ನಿಷ್ಕೃತಿ ಅಂದರೆ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಇಲ್ಲದೆ ಇರುವಾಗ ಅನುಭವಿಸಿಯೇ ಹೋಗಬೇಕು. ಅದಕ್ಕೆ ನಾವು ಹೇಳ್ತೀವಿ ಬ್ರಹ್ಮವಿದ್ಯೆ ಎಲ್ಲ ಪಾಪಗಳನ್ನು ಹೋಗಿಸುವಂತಹ ಪ್ರಾಯಶ್ಚಿತ್ತ ರೂಪವಾದದ್ದು. ಯಾಕೆ ಅಂದರೆ ಬ್ರಹ್ಮವಿದ್ಯೆ ಆರಂಭಿಸಿದಾಗ ಸಂಚಿತ ಕರ್ಮಗಳೆಲ್ಲ ನಾಶವಾಗಿಬಿಡುತ್ತೆ. ಪ್ರಾರಬ್ಧ ಕರ್ಮ ಅನುಭವಿಸಬೇಕು ಅವರು, ಆದರೆ ಸಂಚಿತ ಕರ್ಮಗಳು ಹೋಗ್ಬಿಡುತ್ತೆ. ಅದಕ್ಕೆ ಇನ್ನೊಂದು ಪ್ರಾಯಶ್ಚಿತ್ತ ಮಾಡಬೇಕಾಗಿಲ್ಲ. ಬ್ರಹ್ಮವಿದ್ಯೆಯೇ ಪ್ರಾಯಶ್ಚಿತ್ತ, ಪ್ರಪತ್ತಿಯೇ ಪ್ರಾಯಶ್ಚಿತ್ತ. ಅದು ಅತ್ಯಂತ ಹೆಚ್ಚಿನ ಪ್ರಾಯಶ್ಚಿತ್ತ ಎಲ್ಲದಕ್ಕೂ. ಅದಕ್ಕೆ ಮೇಲೆ ಒಂದು ಪ್ರಾಯಶ್ಚಿತ್ತವಿಲ್ಲ. ಆ ಪ್ರಪತ್ತಿ ಮಾಡಿದವನು ಮತ್ತೆ ಬುದ್ಧಿಪೂರ್ವಕ ಪಾಪ ಮಾಡಿದ್ರೆ ಅದಕ್ಕೇನು ಪ್ರಾಯಶ್ಚಿತ್ತ ಅಂದರೆ ಯತ್ ಪುನಃ ಶರಣಾಗತಿ ಪ್ರಾಯಶ್ಚಿತ್ತಿರಿಯಂ ಸಾತ್ರ, ಯತ್ ಪುನಃ ಶರಣಾಗತಿ ದೇಶಿಕರು ಹೇಳ್ತಾರೆ. ಮತ್ತೆ ಶರಣಾಗತಿ ಮಾಡಿ ಅದು ಪಾಪ ಕ್ಷಮಾಪಣೆ, ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಬೇಕು ಅಂತ ಪ್ರಪತ್ತಿ ಮಾಡಬೇಕು. ಆತ್ಮಸಮರ್ಪಣೆ ಇಲ್ಲ. ಆತ್ಮಸಮರ್ಪಣೆ ಒಂದೇ ಸತಿ ಮಾಡೋದು. ಆದರೆ ನಂತರ ಬುದ್ಧಿಪೂರ್ವಕವಾಗಿ ಮಾಡಿದ್ರೆ ಮತ್ತೆ ಪ್ರಪತ್ತಿಯೇ ಮೋಕ್ಷಕ್ಕೆ ಪ್ರಪತ್ತಿ ಮಾಡಿದವನು ಸಾಮಾನ್ಯವಾದ ಅಪರಾಧಗಳಿಗೆ ಬೇರೆ ಪ್ರಾಯಶ್ಚಿತ್ತಗಳು ಯಾಕೆ ಮಾಡಬೇಕು, ಪ್ರಪತ್ತಿಯೇ ಮಾಡಬೇಕು ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಪೂರ್ವಮೀಮಾಂಸಕರು ಹೇಳೋದು ಅನುಭವಿಸದೆ ಹೋಗೋದಿಲ್ಲ. ಅದಕ್ಕೆ ಪ್ರಾಯಶ್ಚಿತ್ತವಿಲ್ಲದೆ ಹೋದರೆ ಹೋಗೋದಿಲ್ಲ. ವಿದ್ಯೆಯಿಂದ ಹೋಗುತ್ತೆ ಮೋಕ್ಷ. ಬ್ರಹ್ಮವಿದ್ಯೆ ಅದನ್ನು ನಾಶ ಮಾಡುತ್ತೆ, ಪ್ರಾಯಶ್ಚಿತ್ತ ಅದು ಅಂತ ಹೇಳ್ತಿರಲ್ಲ. ವಿದ್ಯಾತಃ ತದ್ವಿನಾಶ ಹೇಗೆ ತಿಳಿಯಿತು ಅಂದರೆ ಶ್ರುತಿ ಹೇಳ್ತಾ ಇದೆ ನಮಗೆ. ಶ್ರುತಿರಿಹ ಅವ್ರು ಹೇಳ್ತಾರೆ, ಅದು ಬರೀ ಅರ್ಥವಾದ ಅಂದರು. ತತ್ ಪ್ರಶಂಸಾ ಇತಿ ಚೇತ್, ಬರೀ ಪ್ರಶಂಸೆ ಮಾಡುತ್ತೆ ಅಷ್ಟೇ. ಬ್ರಹ್ಮವಿದ್ಯೆಯ ಒಂದು ಪ್ರಶಂಸೆ ಮಾಡುತ್ತೆ ಅಷ್ಟೇ ಹೊರತು ಕರ್ಮವನ್ನು ಅನುಭವಿಸಿಯೇ ಕಳೆದುಕೊಳ್ಬೇಕು. ಪ್ರಾಯಶ್ಚಿತ್ತ ಇಲ್ಲದೆ ಹೋದರೆ, ಪ್ರಾಯಶ್ಚಿತ್ತವಿಲ್ಲದೆ ಹೋದರೆ, ಪ್ರಾಯಶ್ಚಿತ್ತ ಮಾಡಿ ಕಳ್ಕೊಂಡು ಇಲ್ಲ ಅನುಭವಿಸಿ ಮಾಡಿ ಪ್ರಾರಬ್ಧ ಕರ್ಮ ಫಲ ಕೊಡೋಕೆ ಆರಂಭಿಸ್ಬಿಟ್ಟಿದೆ. ಅದಕ್ಕೇನು ಪ್ರಾಯಶ್ಚಿತ್ತ ಮಾಡೋಕ್ಕೋ, ಅದು ಕಳೆದು ಅನುಭವಿಸಿ ಮುಗಿಸ್ಬೇಕು. ಸಂಚಿತ ಕರ್ಮ ಪ್ರಾಯಶ್ಚಿತ್ತ ಮಾಡಿ ಕಳ್ಕೋಬಹುದು. ಬ್ರಹ್ಮವಿದ್ಯೆ ಎಲ್ಲ ಮಾಡುತ್ತೆ ಅಂತ ಹೇಳುತ್ತಲ್ಲ ಶ್ರುತಿ ಅಂತ ಹೇಳಿದ್ರೆ, ಅದು ಬರೀ ಪ್ರಶಂಸಾ ವಾಕ್ಯ, ಅರ್ಥವಾದ ಅಂತ ಹೇಳಿದ್ರು. ಹಾಗೆ ಹೇಳಿದ್ರೆ ಇತಿ ಚೇತ್ ನಾ, ಇದು ಸರಿಯಲ್ಲ ಅಂತ ಹೇಳಿದ್ರು ಸ್ವಾಮಿ ಸಿದ್ಧಾಂತ. ಯಾಕೆ ಅಂತ ಹೇಳಿದ್ರೆ ತಾದೃಗ್ ವಿದ್ಯಾ ಏವ ನಿಷ್ಕೃತಿ, ಅದುವೇ ಪ್ರಾಯಶ್ಚಿತ್ತ. ಈ ಬ್ರಹ್ಮವಿದ್ಯೆಯೇ ಪ್ರಾಯಶ್ಚಿತ್ತ. ಇತಿ ಆಮ್ನಾಯ ವೃದ್ಧಾ ವಿದಾಂಚಕ್ರುಹು, ಆಮ್ನಾಯ ವೃದ್ಧರು ಅಂದರೆ ವೇದಗಳನ್ನು ಚೆನ್ನಾಗಿ ಅರಿತ ಋಷಿಗಳು, ಹಿರಿಯರು ಎಲ್ಲ ಇದ್ದಾರಲ್ಲ, ಆಚಾರ್ಯರುಗಳು, ಅವರು ತಿಳಿದಿದ್ದಾರೆ. ತಿಳಿದಿದ್ದಾರೆ ಆ ರೀತಿ. ನಾ ಅನ್ಯತೆ ಬ್ರಹ್ಮ
ಅನುಭೂತಿ ಪ್ರತಿಭಟ ದುರಿತ ಧ್ವಂಸತಃ ಸಾಧ್ಯಂ. ಆದ್ದರಿಂದ ಬ್ರಹ್ಮನ ಅನುಭವಕ್ಕೆ ಆಗಿರು ಇದಕ್ಕೆ ವಿರುದ್ಧವಾಗಿರುವ ದುರಿತಗಳನ್ನು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಹೋಗಿಸೋದಕ್ಕೆ. ಬ್ರಹ್ಮವಿದ್ಯೆಯಿಂದಲೇ ಹೋಗಿ ಸಾಧ್ಯ. ಬ್ರಹ್ಮಾನುಭವವನ್ನು ಹೊಂದು ಪಡಿಬೇಕು ಅಂತ ಹೇಳಿದ್ರೆ ಮೋಕ್ಷೋಪಾಯವನ್ನೇ ಅನುಷ್ಠಾನ ಮಾಡಬೇಕು. ಬೇರೆ ಯಾವ ಕರ್ಮಗಳನ್ನು ಮಾಡಿದ್ರೂ ಬ್ರಹ್ಮಾನುಭವ ಸಿಗೋದಿಲ್ಲ. ಬ್ರಹ್ಮಾನುಭವಕ್ಕೆ ಎರಡೇ ಉಪಾಯಗಳು, ಭಕ್ತಿಯೋಗ, ಪ್ರಪತ್ತಿ. ಅದು ಬಿಟ್ಟರೆ ಬೇರೆ ಯಾವುದು ಕೂಡ ಈ ಎಲ್ಲ ಪ್ರತಿಬಂಧಕಗಳಿದೆಯಲ್ಲ ಬ್ರಹ್ಮಾನುಭವಕ್ಕೆ ಇರುವ ಪ್ರತಿಬಂಧಕಗಳನ್ನು ಯಾವ ಬೇರೆ ಪ್ರಾಯಶ್ಚಿತ್ತವೂ ನಾಶ ಮಾಡೋಕ್ಕೆ ಸಾಧ್ಯವಿಲ್ಲ. ಈ ಎರಡೇ ಉಪಾಯಗಳಿರೋದು ಬ್ರಹ್ಮವಿದ್ಯೆ ಅಂತ ಹೇಳೋದು. ಆ ಬ್ರಹ್ಮವಿದ್ಯೆಯಿಂದಲೇ ಸಾಧ್ಯ. ಇದು ಶ್ರುತಿಯಿಂದ ತಿಳಿಯುತ್ತೆ ಅನ್ನೋದು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ಮೋಕ್ಷ ಸಾಧನೆಯ ವಿಚಾರ ಹೇಳಿ, ಮೋಕ್ಷ ಯಾರಿಗೂ ಸಂಭವವೇ ಇಲ್ಲ ಅನ್ನೋ ಅನುಪಪತ್ತಿ. ಅಂದರೆ ಪೂರ್ವವಂಶಕರು ಹೇಳೋದು ಎಲ್ಲ ಮುಗಿಸಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ಹೋಗೋದೇ ಇಲ್ಲ, ಎಂದೂ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಹಾಗೆಯೂ ಹೇಳುತ್ತಿದ್ದಾರೆ, ಅಭುಕ್ತಂ ಕರ್ಮ ನಿಷ್ಕೃತಿ ಅಭಾವೆ ಕಲ್ಪಕೋಟ್ಯಾಪಿ ಉಪಶಮಂ ನಯ್ಯಾತ್. ಪ್ರಾಯಶ್ಚಿತ್ತ ಮಾಡಿಕೊಂಡು ಕಳೆದುಕೊಳ್ಬೇಕು, ಇಲ್ಲದಿದ್ದರೆ ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ ಹೇಳಿರೋದ್ರಿಂದ ಕರ್ಮಗಳ ಫಲ ಅನುಭವಿಸಲೇಬೇಕು. ಎಷ್ಟಾದರೂ ಮುಗಿಯೋದಿಲ್ಲ, ಆದ್ರಿಂದ ಇಲ್ಲೇ ಇರ್ತಾನೆ ಅವನು. ತದಿಹ ಅಸೌ ವಿದ್ಯಾತಃ ತದ್ವಿನಾಶ ಶ್ರುತಿ ತತ್ಪ್ರಶಂಸ. ಆದ್ದರಿಂದ ಈ ವಿಷಯದಲ್ಲಿ ಬ್ರಹ್ಮವಿದ್ಯೆಯಿಂದ ವಿದ್ಯಾತಃ, ವಿದ್ಯಾ ಅಂದರೆ ಬ್ರಹ್ಮವಿದ್ಯೆ, ವಿದ್ಯಾತಃ ಅಂದರೆ ಬ್ರಹ್ಮವಿದ್ಯೆಯಿಂದ ತದ್ವಿನಾಶ ಶ್ರುತಿ, ಅದು ನಾಶವಾಗುತ್ತೆ ಅಂತ ಹೇಳುವ ಶ್ರುತಿ. ಸಕಲ ಕರ್ಮಗಳು ಹೋಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ, ಸರ್ವೇ ಪಾಪ್ಮಾನಃ ಪ್ರದೂಯಂತೆ ಅಂತ ಹೇಳಿದೆ. ಆರಂಭಿಸಿದಾಗ ಸಂಚಿತ ಕರ್ಮಗಳು ಹೋಗ್ಬಿಡುತ್ತೆ. ಅದು ವಿದ್ಯೆಯ ಉಪಾಯ ಅನುಷ್ಠಾನ ಪೂರ್ಣವಾದಾಗ ಮಿಕ್ಕಿದ್ದು ಎಲ್ಲ ಅನುಭವಿಸಿ ಮುಗಿಸ್ಬಿಡ್ತಾನೆ ಅಂತ ಹೇಳಿರೋದ್ರಿಂದ ವಿದ್ಯೆಯನ್ನು ಪ್ರಶಂಸಿಸೋದಕ್ಕೆ ಬಂದಿದೆ ಅಷ್ಟೇ, ವಸ್ತುಸ್ಥಿತಿಯನ್ನೇ ಹೇಳೋದಿಲ್ಲ ಅಂತ ಹೇಳ್ತಾರೆ ಪೂರ್ವಪಕ್ಷ. ಚೇತನ ಯಾಕೆ ಅಂದರೆ ತಾದೃಗ್ ವಿದ್ಯಾ ಏವ ತನ್ನಿಷ್ಕೃತಿ ಯಾಮ್ನಾಯ ವೃದ್ಧಾ ವಿಧಾಂಚಕ್ರು. ವೇದಾರ್ಥವನ್ನು ಬಲ್ಲಂತಹ ಹಿರಿಯರು ಬ್ರಹ್ಮವಿದ್ಯೆ ಸಕಲ ಪಾಪಗಳಿಗೂ ಪ್ರಾಯಶ್ಚಿತ್ತ ರೂಪ ಅನ್ನುವ ವಿಷಯವನ್ನು ನಿರ್ಣಯ ಮಾಡಿದ್ದಾರೆ ಅನ್ನೋದು ಇಲ್ಲಿ. ಬ್ರಹ್ಮಪ್ರಾಪ್ತಿಗೆ ವಿಹಿತವಾದ ಬ್ರಹ್ಮವಿದ್ಯೆ ಹೇಗೆ ಸಾಧ್ಯ ಪ್ರಾಯಶ್ಚಿತ್ತವಾಗಕ್ಕೆ? ಬ್ರಹ್ಮ ಪ್ರಾಪ್ತಿಗೆ ತಾನೇ ಇದಿರೋದು. ಪ್ರಾಯಶ್ಚಿತ್ತ ಅನ್ನೋದು ಏನಿದ್ರು ಒಂದು ಪಾಪವನ್ನು ಹೋಗಿಸುತ್ತೆ ಅಷ್ಟೇ, ಫಲ ಕೊಡೋದಿಲ್ಲ, ಪುಣ್ಯ ಉಂಟು ಮಾಡೋದಿಲ್ಲ. ಅದು ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತದಿಂದ ಅನುಭವ ಬರೋದಿಲ್ಲ. ಬೇರೆ ಪ್ರಾಯಶ್ಚಿತ್ತಗಳು ನಮಗಾಗಿರೋ ಪಾಪ ಕಳೆಯುತ್ತೆ ಅಷ್ಟೇ. ಒಂದು ಕೂಷ್ಮಾಂಡ ಹೋಮ ಮಾಡಿದ್ರೆ ಏನಾಗುತ್ತೆ, ಕೆಲವು ಪಾಪಗಳೆಲ್ಲ ನಾಶವಾಗುತ್ತೆ ಅಷ್ಟೇ. ಆದರೆ ಅದರಿಂದ ಏನು ಫಲ, ಬೇರೆ ಏನು ಫಲ ಬರುತ್ತೆ? ನಮಗೇನು ಅನುಭವಿಸೋಕ್ಕೆ ಏನು ಸಿಗೋದಿಲ್ವಲ್ಲ, ಬೇರೆ ಫಲ ಉಂಟಾಗೋದಿಲ್ವಲ್ಲ. ಆದ್ದರಿಂದ ಪ್ರಾಯಶ್ಚಿತ್ತ ಅಂದ್ರೆ ಅದೇ ಪಾಪಗಳನ್ನು ಕಳೆಯೋದಷ್ಟೇ ಅದಕ್ಕೆ ಕೆಲಸ. ಬ್ರಹ್ಮ ಅನುಭವ ಹೇಗೆ ಬರುತ್ತೆ ಅದರಿಂದ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ ಪ್ರಾಯಶ್ಚಿತ್ತವಾದರೆ. ತರ ಬ್ರಹ್ಮಾನುಭೂತಿ ಪ್ರತಿಭಟ ದುರಿತ ಧ್ವಂಸತಃ ಅನ್ಯತೆ ಸಾಧ್ಯಂ ನ. ಯಾಕೆ ಅಂದರೆ ಬ್ರಹ್ಮಾನುಭವಕ್ಕೆ ಏನು ಅಡ್ಡಿ ಇದೆಯೋ ಅದು ತೆಗೆದುಹಾಕ್ಬಿಟ್ರೆ ಸಾಕು, ಅನುಭವ ತಾನೇ ಬರುತ್ತೆ. ಅದು ಅಣೆಕಟ್ಟು ಒಡೆದ್ರೆ ನೀರು ತಾನೇ ಪ್ರವಹಿಸುತ್ತಲ್ಲ, ಹಾಗೆ ಡ್ಯಾಮ್ ಒಡೆದ್ಬಿಟ್ರೆ ವಾಟರ್ ಹಾಗೆ ಬರುತ್ತಲ್ಲ ಈ ಕಡೆ. ಆ ರೀತಿ ಈ ಪ್ರತಿಬಂಧಕವಾದ ಕರ್ಮ ನಾಶವಾಗಿಬಿಟ್ರೆ ನಮ್ಮ ಸ್ವರೂಪ ಆವಿರ್ಭಾವ ಆಗಿಬಿಡುತ್ತೆ ತಾನೇ, ಹೊಸದಾಗಿ ಉತ್ಪನ್ನವಾಗಬೇಕಾಗಿಲ್ಲ. ಇದ್ದೇ ಇರೋದೇ ಕರ್ಮ ಅನ್ನೋ ಬಂಧ ಹೋಗ್ಬಿಟ್ರೆ ಸ್ವರೂಪ ಆವಿರ್ಭಾವವಾಗಿ ಬ್ರಹ್ಮ ಅನುಭವಿಸ್ತಾನೆ. ಆದ್ದರಿಂದ ಅಲ್ಲಿ ಇಷ್ಟಪ್ರಾಪ್ತಿ ತಾನಾಗಿಯೇ ಬರುತ್ತೆ. ಇಷ್ಟಪ್ರಾಪ್ತಿ ಇದೆ, ತಾನಾಗಿಯೇ ಬರುತ್ತೆ. ಅನಿಷ್ಟ ನಿವೃತ್ತಿಯೇ ಪ್ರಧಾನ ಅಲ್ಲಿ. ಆದ್ದರಿಂದ ಅಲ್ಲಿ ಹೇಳ್ತಾರೆ ಈ ವಿಷಯದಲ್ಲಿ ಬ್ರಹ್ಮಾನುಭವಕ್ಕೆ ಪ್ರತಿಬಂಧಕವಾದ ಕರ್ಮಗಳ ನಿವೃತ್ತಿಯೇ ಬ್ರಹ್ಮವಿದ್ಯೆಯಿಂದ ಸಾಧ್ಯಾಂಶ. ಇಲ್ಲಿಯೂ ಅದೇ ರೀತಿ ಪ್ರಾಯಶ್ಚಿತ್ತ ಅಂತ ಹೇಳೋದ್ರಿಂದ ಕರ್ಮ ನಿವೃತ್ತಿ, ಪ್ರತಿಬಂಧಕ ನಿವೃತ್ತಿ ಆದರೆ ಬ್ರಹ್ಮಾನುಭವ ತಾನಾಗಿಯೇ ಸಿದ್ಧಿಸುತ್ತೆ. ಬ್ರಹ್ಮವಿದ್ಯೆಯು ಕೂಡ ಪ್ರಾಯಶ್ಚಿತ್ತವೇ. ಅದು ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ನಾನು ಮಾಡಿದ ಕರ್ಮ ಅನುಭವಿಸಿಯೇ ತೀರಬೇಕು ಅನ್ನೋ ನಿಯಮ ಇದೆ. ಏವಂ ಹಾಸ್ಯ ಸರ್ವೇ ಪಾಪ್ಮಾನಃ ಪ್ರತಿಭೂಯಂತೆ ಶ್ರುತಿ ಪ್ರಶಂಸೆ ಮಾಡೋಕ್ಕೋಸ್ಕರ ಅರ್ಥವಾದ ಬ್ರಹ್ಮವಿದ್ಯೆ ಉಳಿದ ವಿದ್ಯೆಗಳಿಗಿಂತ ಉತ್ಕೃಷ್ಟ ಅಂತ ಹೇಳುತ್ತೆ ಅಷ್ಟೇ. ಎಲ್ಲ ಪಾಪಗಳು ಹೋಗುತ್ತೆ ಅಂದ್ರೆ ಅಶ್ವಮೇಧಕ್ಕೂ ಅಶ್ವಮೇಧ ಯಾಗಕ್ಕೂ ಹಂಗೆ ಹೇಳಿದೆ. ಸರ್ವಂ ಪಾಪ್ಮಾನಂ ತರತಿ ತರತಿ
ಬ್ರಹ್ಮ ಹತ್ಯಾಂ ಯೋಶ್ವಮೇಧೇನ ಯಜತೆ ಅಂತ ಹೇಳುತ್ತೆ. ಎಲ್ಲ ಪಾಪವೂ ಹೋಗ್ಬಿಡುತ್ತೆ, ಬ್ರಹ್ಮಹತ್ಯೆಯೂ ಹೋಗ್ಬಿಡುತ್ತೆ. ಅಶ್ವಮೇಧನ ಯಾಗ ಮಾಡ್ತಾನೋ ಅವನಿಗೆ ಸರ್ವಂ ಪಾಪ್ಮಾನಂ ತರತಿ ತರತಿ ಬ್ರಹ್ಮಹತ್ಯಾಂ ಯಹ ಅಶ್ವಮೇಧೇನ ಯಜತೆ ಅಂತ ಹೇಳುತ್ತೆ. ಅಲ್ಲಿಯೂ ಹಾಗೆ ಹೇಳಿದೆ. ಆ ಥರ ಪ್ರಶಂಸೆ ಎಲ್ಲ ಹೋಗ್ಬಿಡೋದಿಲ್ಲ, ಅದಕ್ಕೆ ಯಾವುದು ವಿಷಯವೋ ಅದು ಮಾತ್ರವೇ ಹೋಗುವಂತಹದ್ದು. ಬ್ರಹ್ಮಹತ್ಯ ಮೊದಲಾದ ಪಾಪಗಳು ಹೋಗುತ್ತೆ. ಆದ್ದರಿಂದ ಬ್ರಹ್ಮವಿದ್ಯೆಯಿಂದ ಸರ್ವ ಕರ್ಮಕ್ಷಯ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪೂರ್ವ ಪಕ್ಷ. ಅದರಿಂದ ಸಮಾಧಾನ, ಮಾಡಿದ ಕರ್ಮಗಳು ಅನುಭವಿಸಬೇಕು, ಅನುಭವಿಸಿಯೇ ಮುಗಿಸ್ಬೇಕು ಅಂತ ಸಾಮಾನ್ಯ ನಿಯಮ. ಇಲ್ಲಿ ಕರ್ಮ ಅಂದ್ರೆ ಏನು, ಪುಣ್ಯ ಪಾಪ ಅಂದ್ರೆ ಏನು, ಅದರ ಸ್ವರೂಪವೇನು, ಅದನ್ನು ತಿಳಿಸ್ಕೊಂಡ್ಬಿಟ್ರೆ ನಮಗೆ ಸ್ಪಷ್ಟವಾಗಿಬಿಡುತ್ತೆ. ಇದೆಲ್ಲ ಪರಮಾತ್ಮನ ಅನುಗ್ರಹ ನಿಗ್ರಹ ಸಂಕಲ್ಪ ಅಷ್ಟೇ. ನಾವು ಮಾಡೋ ಕರ್ಮಗಳಿಗೆ ಪರಮಾತ್ಮನು ಒಂದು ಅನುಗ್ರಹ ಸಂಕಲ್ಪ ಮಾಡ್ತಾನೆ, ಇಲ್ಲ ನಿಗ್ರಹ ಸಂಕಲ್ಪ ಮಾಡ್ತಾನೆ. ಇವನಿಗೆ ಏನಾದರೂ ಒಳ್ಳೆಯ ಫಲ ಕೊಡಬೇಕು, ಇಲ್ಲ ಶಿಕ್ಷೆ ಕೊಡಬೇಕು, ಈ ರೀತಿ ಸಂಕಲ್ಪ ಮಾಡ್ತಾನೆ. ಶಾಸ್ತ್ರಕ್ಕೆ ಅನುಗುಣವಾಗಿದ್ದರೆ ವಿರುದ್ಧವಾಗಿ. ಪರಮಾತ್ಮ ಸತ್ಯ ಸಂಕಲ್ಪನಾದವನು. ಸಂಕಲ್ಪನ ಯಾವ ಕ್ಷಣದಲ್ಲಿ ಬೇಕಾದರೂ ತೆಗೆದುಕೊಳ್ಳಬಹುದು. ಒಂದು ಸಂಕಲ್ಪ ಮಾಡಿದ್ರೆ, ನಾನು ಇಲ್ಲಿವರೆಗೂ ಇವನು ಮಾಡಿದ ಪುಣ್ಯ ಪಾಪಗಳೆಲ್ಲ ನಾನು ನಾಶ ಮಾಡಿದ್ದೀನಿ, ಇನ್ಮೇಲೆ ಅವನ ಪಾಪ ಯಾವ ಫಲನೂ ಕೊಡೋದಿಲ್ಲ ಅಂತ ಒಂದು ಸಂಕಲ್ಪ ಮಾಡಿದ್ರೆ ಮುಗೀತು. ಯಾರು ಅದನ್ನ ತಡೆಯೋರಿಲ್ಲ. ಸತ್ಯ ಸಂಕಲ್ಪನಾದವನು ಎಲ್ಲ ಹೋಗ್ಬಿಡುತ್ತೆ ಅದರಿಂದಲೇ. ಆದ್ದರಿಂದ ಅದರ ಸ್ವರೂಪ ನಿರೂಪಣೆ ಮಾಡಿರೋದ್ರಿಂದ ಪರಮಾತ್ಮನನ್ನು ಒಪ್ಪಿಕೊಂಡು ಒಂದು ಪರಬ್ರಹ್ಮನನ್ನ, ಅವನೇ ಸರ್ವನಿಯಂತ ಸರ್ವಶರೀರಿ, ಅವನೇ ಅಂತರ್ಯಾಮಿಯಾಗಿ ಎಲ್ಲವನ್ನು ನಿಯಮನ ಮಾಡುವವನು, ಎಲ್ಲವೂ ಅವನ ಆಧಾರದಲ್ಲಿದೆ, ಅವನಿಗೆ ಶೇಷಭೂತ, ಇದೆಲ್ಲ ಹೇಳಿ ಅವನ ಸತ್ಯ ಸಂಕಲ್ಪತ್ವ ಸರ್ವಜ್ಞತ್ವ ಎಲ್ಲ ಹೇಳಿ ಅವನ ಸಂಕಲ್ಪವೇ ಇದೆಲ್ಲ, ಅವನ ಆಜ್ಞೆಯೇ ಶಾಸ್ತ್ರ, ಇದೆಲ್ಲ ಸರಿಯಾಗಿ ನಿರೂಪಣೆ ಮಾಡಿರೋದ್ರಿಂದ ವೇದಕ್ಕೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಇದೆಲ್ಲವೂ ಕೂಡ ವಿರೋಧ ಇಲ್ಲದೆ ಪರಿಹಾರ ಮಾಡ್ಬೋದು, ಉತ್ತರ ಕೊಡ್ಬೋದು ಎಲ್ಲ. ಈ ಸಿದ್ಧಾಂತಗಳೆಲ್ಲ ಯಾರು ಒಪ್ಕೊಳ್ಳದೆ ಇರೋದ್ರಿಂದಲೇ ಮಿಕ್ಕ ದರ್ಶನಗಳಲ್ಲಿ ಅನೇಕ ಕಷ್ಟಗಳು ಬರುತ್ತೆ. ಇದೆಲ್ಲ ಒಪ್ಕೊಂಡಿರೋದು ಪೂರ್ವಮೀಮಾಂಸರು ಬ್ರಹ್ಮವನ್ನೇ ಒಪ್ಕೊಳ್ಳಿಲ್ಲ. ಅವರಿಗೆ ಮತ್ತೆ ಎಲ್ಲಿಂದ ಬರುತ್ತೆ ಕರ್ಮ ಅಪೂರ್ವವನ್ನು ಉಂಟು ಮಾಡುತ್ತೆ ಅಂದರು. ಅಪೂರ್ವ ಎಲ್ಲಿರುತ್ತೆ, ಏನು ಅದರ ಸ್ವರೂಪ, ಪ್ರಮಾಣ ಇಲ್ಲ, ಅದಕ್ಕೆ ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಜೀವನಲ್ಲಿಯೇ ಇರುತ್ತೆ ಅಂತ ಹೇಳ್ತಾರೆ. ಅದರ ಸ್ವರೂಪವೇನು, ಅದು ಹೇಗೆ ತಾನೇ ತಿಳ್ಕೊಂಡು ಈ ಕಾಲದಲ್ಲಿ ನಾನು ಫಲ ಕೊಡಬೇಕು ಅಂತ ಅಪೂರ್ವಕ್ಕೆ ಹೇಗೆ ತಿಳಿಯುತ್ತೆ? ಅಚೇತನ ಅದು. ಅಪೂರ್ವ ಅನ್ನೋದು ಏನು ನಿರೂಪಣೆ ಮಾಡೋದೇ ಕಷ್ಟ. ಪರಮಾತ್ಮನ ಸಂಕಲ್ಪ ಅಂತ ಹೇಳಿಬಿಟ್ರೆ, ಚೇತನಾದ ಪರಮಾತ್ಮ ಅವನು ಸಂಕಲ್ಪ ಮಾಡ್ತಾನೆ, ಅವನೇ ಎಲ್ಲ ಆಜ್ಞೆ ಅವನ ಆಜ್ಞೆಯೇ ಶಾಸ್ತ್ರ, ಶಾಸ್ತ್ರವು ಅವನ ಆಜ್ಞಾ ರೂಪವಾದದ್ದು. ಇದೆಲ್ಲ ಒಪ್ಕೊಂಡ್ರೆ ಯಾವ ಒಂದು ವಿರೋಧವೂ ಇರೋದಿಲ್ಲ. ಅದುವೇ ನಮ್ಮ ದರ್ಶನದಲ್ಲಿ ಅದ್ಭುತವಾಗಿ ಉಪನಿಷತ್ತುಗಳಿಗೆ ವೇದಗಳಿಗೆ ಅನುಗುಣವಾಗಿ ಶಾಸ್ತ್ರ ಅರ್ಥ ನಿರ್ಣಯ ಮಾಡಿರೋದ್ರಿಂದ ಎಲ್ಲವನ್ನು ವಿರೋಧವಿಲ್ಲದೆ ಪರಿಹಾರ ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಕರ್ಮ ಅನುಭವಿಸೇ ಮುಗಿಸ್ಬೇಕು ಅನ್ನೋದು ಸಾಮಾನ್ಯ ನಿಯಮ. ಪ್ರಾಯಶ್ಚಿತ್ತ ಶಾಸ್ತ್ರಗಳಿದ್ದವರು ನಿರರ್ಥಕವಾಗಿಬಿಡುತ್ತೆ. ಪ್ರಾಯಶ್ಚಿತ್ತವು ಹೇಳಿದೆಯಲ್ಲ ವೇದದಲ್ಲಿ, ಪಾಪಗಳನ್ನೆಲ್ಲ ಕಳೆದುಕೊಳ್ಳೋಕ್ಕೆ. ಆ ಪ್ರಾಯಶ್ಚಿತ್ತದಿಂದ ಒಬ್ಬ ದೇವತೆಯನ್ನು ಆರಾಧಿಸ್ತೀವಿ, ಆ ದೇವತೆಗೆ ಅಂತರ್ಯಾಮಿಯಾದ ಪರಮಾತ್ಮ ಆ ಸಂಕಲ್ಪ ಮಾಡ್ತಾನೆ, ಈ ಪಾಪವನ್ನು ಅನುಭವಿಸ್ತೀನಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಎಷ್ಟು ಲಾಜಿಕಲ್ ಆಗಿದೆ, ಎಲ್ಲ ಶಾಸ್ತ್ರೀಯವಾದ ರೀತಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಕರ್ಮಗಳು ಪ್ರಾಯಶ್ಚಿತ್ತದಿಂದ ನಾಶ ಆಗುವ ಹಾಗೆ ಬ್ರಹ್ಮವಿದ್ಯೆಯಿಂದಲೂ ಅದು ಸಾಧ್ಯ. ಪ್ರಾಯಶ್ಚಿತ್ತಕ್ಕೆ ಫಲ ಕೊಡುವನು ಪರಮಾತ್ಮನೇ, ಅದರಿಂದ ಪ್ರೀತನಾಗಬೇಕು. ಒಂದು ಪ್ರಾಯಶ್ಚಿತ್ತ ಕರ್ಮ ಮಾಡಿದ್ರೆ ಯಾವ ಒಂದು ವೈಕಲ್ಯವೂ ಇಲ್ಲದೆ ನಾವು ಅನುಷ್ಠಾನ ಮಾಡಿದ್ರೆ ಅದ್ರ ಫಲ ಬರುತ್ತೆ. ಆ ಫಲ ಯಾರು ಕೊಡ್ತಾರೆ ಅಂದರೆ ದೇವತೆಯೇ ಕೊಡಬೇಕು. ಆ ಕರ್ಮದಿಂದ ಆರಾಧಿಸಲ್ಪಟ್ಟ, ಅದರಿಂದ ಪ್ರೀತನಾದ ಒಬ್ಬ ದೇವತೆ ಕೊಡಬೇಕು. ಆ ದೇವತೆಗೆ ಆ ಶಕ್ತಿ ಎಲ್ಲಿಂದ ಬಂತು? ಅಂತರ್ಯಾಮಿ ಪರಮಾತ್ಮನಿಂದ ಬಂತು. ಆದ್ದರಿಂದ ಇದೆಲ್ಲವೂ ಕೂಡ ಸರಿಯಾಗಿ ಸಮಂಜಸವಾಗಿದೆ. ಎಲ್ಲವೂ ಕೂಡ ಸರ್ವಂ ಸಮಂಜಸಂ. ಕಡೆಯಲ್ಲಿ ಭಾಷ್ಯಕಾರರ ಕಡೇ ಶಬ್ದಗಳು ಎರಡು ಭಾಷ್ಯದಲ್ಲಿ, ಕಡೆಯ ಅಧಿಕರಣದಲ್ಲಿ ಸರ್ವಂ ಸಮಂಜಸಂ ಅಂತ ಎಲ್ಲ ಯಾವ ವಿರೋಧವಿಲ್ಲದೆ ಹೇಳ್ತಾರೆ. ಆದ್ದರಿಂದ ಪ್ರಾಯಶ್ಚಿತ್ತದಿಂದ ಕರ್ಮ ಹೇಗೆ ನಾಶವಾಗುತ್ತೋ ಬ್ರಹ್ಮವಿದ್ಯೆಯಿಂದಲೂ ನಾಶವಾಗುತ್ತೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳಿರೋ ಹಾಗೆ ಎಲ್ಲ ಕರ್ಮ ಕ್ಷಯರೂಪ ಮೋಕ್ಷವು ಸಾಧ್ಯ ಅನ್ನೋದನ್ನು ಇಲ್ಲಿ ಸಾಧಿಸ್ತಾರೆ. ಇದು ನಮ್ಮ ಸಿದ್ಧಾಂತದಲ್ಲಿ ಬಹಳ ಅಪೂರ್ವವಾದ ವಿಷಯ. ವೇದಾರ್ಥ ಸಂಗ್ರಹಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮಹಾದೊಡ್ಡ ಜ್ಞಾನಿಗಳು, 100 ಗ್ರಂಥಗಳನ್ನು ಬರೆದಿದ್ದಾರೆ. ಬಹಳ ಬಹಳ ದೊಡ್ಡ ದೊಡ್ಡ
ಪ್ರೌಢವಾದ ಗ್ರಂಥಗಳೆಲ್ಲ ಬರೆದಿದ್ದಾರೆ. ಅವರು ವೇದಾರ್ಥ ಸಂಗ್ರಹಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದರಲ್ಲಿ ಮುನ್ನುಡಿ ಅವರೇ ಬರೀತಾರೆ. ಪ್ರವೇಶದ ಅರಿಕೆ ಅನ್ನೋದರಲ್ಲಿ ಮುಂದೆ ಬರೀತಾರೆ ಆ ಗ್ರಂಥದಲ್ಲಿ. ರಾಮಾನುಜರು ನಿರೂಪಣೆ ಮಾಡಿರುವ ಮೋಕ್ಷ ಸ್ವರೂಪ ತುಂಬ ರೋಚಕವಾಗಿದೆ ಅಂತ ಬರೆದಿದ್ದಾರೆ. ರಾಮಾನುಜರು ನಿರೂಪಣೆ ಮಾಡಿರುವ ಮೋಕ್ಷ ಸ್ವರೂಪ ಬಹಳ ರೋಚಕವಾಗಿದೆ. ಅದ್ವೈತಿಗಳು ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ತಪ್ಪು ದಾರಿಗೆ ಹೋಗ್ತಿದ್ದಾರೆ ಅಂತಲೂ ಬರೆದಿದ್ದಾರೆ. ಇದೆಲ್ಲ ಅವ್ರ ವಾಕ್ಯವೇ, ಇದೆಲ್ಲ ಅವರು ಬರೆದಿರೋ ಮಾತು. ಅವರಿಗೆ ಬಹಳ ನಿಷ್ಪಕ್ಷಪಾತವಾಗಿ ಬರೀತಾರೆ. ವೇದಾರ್ಥ ಸಂಗ್ರಹದ ಒಂದು ಅನುವಾದ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಇದೆಲ್ಲ ಕೂಡ ಯಾರು ಕೂಡ ಇದನ್ನ ಒಪ್ಪದೇ ಇರಕ್ಕೆ ಸಾಧ್ಯವಿಲ್ಲ. ಹಾಗೆ ನಾಭುಕ್ತಂ ಕಲ್ಪಕೋಟ್ಯಾಪಿ ಉಪಶಮನಂ ಯಾತ್ ಕರ್ಮ ನಿಷ್ಠೃತ್ಯ ಭಾವೇ ವಿದ್ಯಾತಃ ತದ್ವಿನಾಶ ಶ್ರುತಿರಿಹತದಸೌ ತತ್ ಪ್ರಶಂಸೆಯಲ್ಲಿ ಚೇತ್. ಇದನ್ನ ಸಂಸ್ಕೃತದಲ್ಲಿ ಸ್ವಲ್ಪ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಈ ಸಂಸ್ಕೃತದ ವ್ಯಾಖ್ಯಾನವು ಮುಖ್ಯ. ಇದರಲ್ಲಿ ಅನೇಕ ಅಧಿಕವಾದ ವಿಷಯಗಳನ್ನ ಹೇಳ್ತಾರೆ ಇಲ್ಲಿ. ಅಂದರೆ ಈ ವ್ಯಾಖ್ಯಾನ ಸ್ವಲ್ಪ ದೊಡ್ಡದಾಗಿದೆ. ಇದನ್ನ ಮುಂದಿನ ಸತಿ ಆರಂಭಿಸೋಣ. ದೇವರ ಮಧ್ಯದಲ್ಲಿ ಸ್ವಲ್ಪದಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಇನ್ನೊಂದು 2-3 ನಿಮಿಷ ಇದೆ. ಅದನ್ನ ಮುಂದಿನ ಕ್ಲಾಸಿನಲ್ಲಿ ಇದನ್ನ ಅನುಸಂಧಾನ ಮಾಡೋಣ. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಅನೇಕ ಅಧಿಕವಾದ ವಿಷಯಗಳನ್ನು ವಿಚಾರ ಮಾಡ್ತಾರೆ ಸ್ವಾಮಿಗಳು. ಆದ್ದರಿಂದ ಅದು ಕೂಡ ಬಹಳ ಉಪಯುಕ್ತವಾಗಿದೆ. ಅದು ನಮ್ಮ ಸಿದ್ಧಾಂತದ ಮೋಕ್ಷ ಮೊದಲಾದ ವಿಷಯಗಳಲ್ಲಿ, ತತ್ವದ ವಿಷಯಗಳಲ್ಲಿ ಸರಿಯಾದ ವಿಷಯವನ್ನು ವಿಚಾರ ಮಾಡಿ ಚೆನ್ನಾಗಿ ತಿಳಿದುಕೊಳ್ಳೋದು ಈ ತತ್ವಮುಕ್ತ ಕಲಾಪದ ವ್ಯಾಖ್ಯಾನದಲ್ಲಿ ವಿಸ್ತಾರವಾದ ಅಂತಹ ವಿಶ್ಲೇಷಣೆ ಕಂಡುಬರುವಂಥದ್ದು. ಅದನ್ನು ಅಧ್ಯಯನ ಮಾಡೋದ್ರಿಂದ ತುಂಬ ಪ್ರಯೋಜನವಾಗುತ್ತೆ. ಇದನ್ನು ಮುಂದಿನ ಕ್ಲಾಸಲ್ಲಿ ಮುಂದುವರಿಸೋಣ ಅಂತೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶ್ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.